ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಹಿರಿಯ ಸಹೋದರರು ದಿವಂಗತರಾದ ಸಿದ್ಧಲಿಂಗಯ್ಯನವರ ಹೆಸರಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಸೋದರಿ ಚಂದ್ರಪ್ರಭಾಮಣಿಯವರು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೂ ಮತ್ತು ಬೆಂಗಳೂರು ಸಿಟಿ ಲಾಡ್ಜ್ನ ಪದಾಧಿಕಾರಿಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಭಾಗಕ್ಕೆ ಬಂದಿರುವಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಉಪನ್ಯಾಸದ ಅಂದರೆ ಸಂಗೀತ ಉಪನ್ಯಾಸದ ಶೀರ್ಷಿಕೆ ಆಧ್ಯಾತ್ಮ ಗಾನ ಸುಧೇಯ. ಬೆಳಗ್ಗೆ ನಾವೆಲ್ಲ ಒಂದು ಬಹಳ ಉತ್ತಮವಾದಂತಹ ಗಹನವಾದಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಉಪನ್ಯಾಸವನ್ನು ಕೇಳ್ತಾ ಇದ್ವಿ. ಪರಮಾತ್ಮನ ಈ ಸಂಸರಣಾ ಯೋಜನೆ ಎಷ್ಟು ಬೃಹತ್ತಾಗಿದೆ, ಆ ಯೋಜನೆಯಲ್ಲಿ ಎಷ್ಟು ಜನ ಎಷ್ಟು ರೀತಿಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಪರಮಾತ್ಮನ ಮಹಾಜ್ವಾಲೆಯ ಒಂದು ಅಂಶ ಕೆಳಗಡೆ ಇಳಿದು ಬರ್ತಾ ಈ ಸೃಷ್ಟಿಯಲ್ಲಿ ಮನುಷ್ಯನಲ್ಲಿ ಹೇಗೆ ಒಂದು ಮಿಣುಕು ಹುಳುವಿನ ಹಾಗೆ ಆ ಚೈತನ್ಯ ಮಿಡೀತಾ ಇದೆ ಅನ್ನೋದನ್ನು ನಾವು ಬಹಳ ಚೆನ್ನಾಗಿ ಸೋದರರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಆ ಮಿಣುಕು ಹುಳುವಿನ ಹಾಗಿದೆಯಲ್ಲ ಚೈತನ್ಯ, ಸಹಜವಾಗಿ ನಮಗೆ ಅದನ್ನು ಕಂಡುಕೊಳ್ಳೋದು ಕಷ್ಟ. ದೊಡ್ಡದಾಗಿದ್ದಾಗಲೇ ಕಂಡುಕೊಳ್ಳೋದು ಕಷ್ಟ. ಇನ್ನು ಮಿಣುಕು ಹುಳು ಹಾಗೆ ನಮ್ಮ ಒಳಗಡೆ ಇರ್ತಕ್ಕಂತಹ ಪರಮಾತ್ಮ ಚೈತನ್ಯ ಅಲ್ವಾ, ಅದನ್ನು ಕಂಡುಕೊಳ್ಳೋದು ಭಾಳ ಕಷ್ಟ. ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದೆಲ್ಲ ನಮ್ಮ ಈ ದೇಹ ಪ್ರಜ್ಞೆಯಲ್ಲೇ ನಾವೆಲ್ಲ ಜೀವನವನ್ನು ಮಾಡ್ತಾ ಇದ್ದೇವೆ. ಆ ಒಳಗಡೆ ಸುಪ್ತವಾಗಿ ಅಡಗಿರ್ತಕ್ಕಂತಹ ಆ ಮಿಣುಕು ಹುಳುವಿನ ಹಾಗೆ ಅಂತ ಹೇಳಿದ್ರಲ್ಲ, ಆ ಚೈತನ್ಯ ಬೃಹತ್ತಾಗಿ ಬೆಳಿಬೇಕಾಗಿದೆ. ಆ ಬೃಹತ್ತಾಗಿ ಬೆಳೆದು ಎಲ್ಲಿಂದ ಆ ಚೈತನ್ಯ ಕೆಳಗಡೆ ಇಳಿದು ಬಂದಿದೆಯೋ ಅಲ್ಲಿಗೆ ಹೋಗಿ ಸೇರಬೇಕಾಗಿರ್ತಕ್ಕಂಥದ್ದೇ ಪರಮಾತ್ಮನ ಈ ಬೃಹತ್ ಸಂಸರಣಾ ಯೋಜನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಈ ವಿಚಾರವಾಗಿ ನಮಗೆ ಅನೇಕ ಅಂಶಗಳನ್ನು ತಿಳಿಸ್ತಾ ಇದ್ದಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಬಾಹ್ಯ ಸ್ಥಾಪಕರಾಗಿದ್ದಂತಹ HP ಬ್ಲವಾಟ್ಸ್ಕಿ ಅವರು. ಹೀಗೆ ಕೆಳಗಡೆ ಇಳಿದು ಬಂದಿರತಕ್ಕಂತಹ ಸದ್ಯ ಪ್ರಸ್ತುತ ಭೂಮಿಯ ಮೇಲೆ ಮನುಷ್ಯರಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಲ್ಲ, ನಾವು ಹೇಗೆ ಮತ್ತೆ ಅಲ್ಲಿಗೆ ಹೋಗಿ ಸೇರ್ತಕ್ಕಂಥದ್ದು. ಇದುವರೆಗೂ ನಾವು ಮೊದಲನೇ ಉಪನ್ಯಾಸದಲ್ಲಿ ಹೇಗೆ ಕೆಳಗಿಳಿದು ಬಂದಿದ್ದೀವಿ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ತಿಳ್ಕೊಂಡ್ವಿ. ಈಗ ಮನುಷ್ಯನ ಹಂತದಲ್ಲಿ ಆತನ ಒಳಗಡೆ ಇರ್ತಕ್ಕಂಥ ಆತ್ಮ ಚೈತನ್ಯ ಪರಿಪೂರ್ಣವಾಗಿ ವ್ಯಕ್ತವಾಗುತ್ತಾ ಮತ್ತೆ ಮಹಾಜ್ವಾಲೆಯಾಗಿ ನಮ್ಮ ಗಮ್ಯವನ್ನು ಅಥವಾ ನಮ್ಮ ಮೂಲವನ್ನು ಸೇರ್ತಕ್ಕಂಥದ್ದು ಹೇಗೆ ಅನ್ನೋದು ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ವಿಚಾರ. ಎಷ್ಟೋ ಜನ ಸಂತರು, ಮಹಂತರು, ಜೀವನ್ಮುಕ್ತರು, ಋಷಿ ಮುನಿಗಳು, ದಾಸರು, ಶರಣರು ಎಲ್ಲರೂ ಕೂಡ ಮನುಷ್ಯ ಹೇಗೆ ಈ ಒಂದು ವಿಕಾಸ ಯೋಜನೆಯಲ್ಲಿ ಮುಂದುವರಿತಾ ತನ್ನ ಗಮ್ಯವನ್ನು ಸೇರಬಹುದು ಅನ್ನುವಂತಹ ವಿಚಾರವಾಗಿ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಈ ಸಂದೇಶಗಳು ಸುಮ್ಮನೆ ಕೊಟ್ಟಿರ್ತಕ್ಕಂಥದ್ದಲ್ಲ, ಊಹೆ ಮಾಡಿ ಕಲ್ಪನೆ ಮಾಡಿ ಕೊಟ್ಟಿರುವಂತಹ ಸಂದೇಶಗಳು ಇವಲ್ಲ. ಆ ಎಲ್ಲ ಮಹಾನುಭಾವರು ಕೂಡ ಅನುಭವ ಪ್ರಜ್ಞೆಗೆ ಏರಿದ್ದಂತಹದ್ದು. ಅಂದರೆ ಮನುಷ್ಯನ ಪ್ರಜ್ಞೆಯ ಒಂದು ಉತ್ತುಂಗ ಸ್ಥಿತಿಯಲ್ಲಿ ಅವರ ಪ್ರಜ್ಞೆ ಕೆಲಸ ಮಾಡ್ತಾ ಇತ್ತು. ಆ ಒಂದು ಪ್ರಜ್ಞೆಯಲ್ಲಿ ಅವರು ಕಂಡುಕೊಂಡಂತಹ ಸತ್ಯವನ್ನು ಎಲ್ಲ ಮಾನವ ಕೋಟಿಗೆ ಸಾರ್ತಾ ಬಂದರು. ಹಂತ ಹಂತವಾಗಿ ಈ ಒಂದು ಮಾರ್ಗದಲ್ಲಿ ಮನುಷ್ಯ ಮುಂದೆ ಹೋಗಬೇಕಾಗಿದೆ. ಜೀವ ವಿಕಾಸ ಅಂತಕ್ಕಂಥದ್ದು ಕೂಡ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಹೇಳಿರ್ತಕ್ಕಂಥ ವಿಚಾರ. ನಾವು ತಿಳ್ಕೊಂಡ್ವಿ, ಕಾಸ್ಮೋಜೆನೆಸಿಸ್ ಅಂದರೆ ಬ್ರಹ್ಮಾಂಡ ಸೃಷ್ಟಿ ಮತ್ತು ಮನುಷ್ಯನ ಸೃಷ್ಟಿಯ ನಂತರ ಏನಾಗಬೇಕು? ವಿಕಾಸ ಆಗಬೇಕು. ವಿಕಾಸ ಅಂದರೆ
ಆ ಪರಮಾತ್ಮ ಚೈತನ್ಯದ ಅಂಶ ಇದೆಯಲ್ಲ ಅದು ಪೂರ್ಣವಾಗಿ ಅಭಿವ್ಯಕ್ತವಾಗಬೇಕು. ನಮ್ಮ ಪ್ರಜ್ಞೆ ಪ್ರಸ್ತುತ ಹೇಗೆ ಕೆಲಸ ಮಾಡ್ತಾ ಇದೆ? ಬಹಿರ್ಮುಖವಾಗೇ ಕೆಲಸ ಮಾಡ್ತಾ ಇದೆ ನಮ್ಮ ಪ್ರಜ್ಞೆ. ಏಕೆಂದರೆ ಈ ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳು ಹೊರಮುಖವಾಗಿವೆ. ನಾವು ಹೊರಗಡೆ ಇರೋದನ್ನು ಗ್ರಹಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಎಲ್ಲಿದ್ದೀವೋ ಭೂಮಿ ಮೇಲೆ ಈ ಸ್ಥೂಲ ಪ್ರಪಂಚದಲ್ಲಿ ನಮ್ಮ ಹೊರಗಡೆ ಇರ್ತಕ್ಕಂತಹ ಒಂದು ಪ್ರಪಂಚವನ್ನು ನೋಡ್ತಾ ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ನಾವು ಗ್ರಹಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಗ್ರಹಿಸುವಂಥ ಪ್ರಯತ್ನ ಮಾಡ್ತಾ ಮಾಡ್ತಾ ನಮ್ಮ ಈ ಜೀವನದಲ್ಲಿ ನಾವು ಸುಖವಾಗಿ ನೆಮ್ಮದಿಯಾಗಿ ಶಾಂತಿಯಿಂದ ಬಾಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಹೌದಾ? ಪ್ರತಿಯೊಬ್ಬರ ಉದ್ದೇಶನೂ ಏನು ಜೀವನದಲ್ಲಿ? ಪ್ರಸ್ತುತ ಈ ಹಂತದಲ್ಲಿ ಮನುಷ್ಯನ ಉದ್ದೇಶ ಏನು? ನಾನು ನೆಮ್ಮದಿಯಾಗಿರಬೇಕು ಅಥವಾ ನಾನು ಸುಖವಾಗಿರಬೇಕು, ನನಗೆ ಯಾವ ತೊಂದರೆನೂ ಬರಬಾರ್ದು ಅನ್ನುವಂಥದ್ದು. ಈ ರೀತಿ ನಾವು ಯೋಚನೆ ಮಾಡ್ತೇವೆ. ಎಷ್ಟೋ ಕಡೆ ನಾವು ಆ ನೆಮ್ಮದಿಯನ್ನು ಶಾಂತಿಯನ್ನು ಅರಸ್ತಾ ಹೋಗ್ತೇವೆ. ನಾವು ಕಂಡುಕೊಂಡಂಥ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ತುಂಬ ಪ್ರಾಪಂಚಿಕತೆಯಲ್ಲೇ ಮುಳುಗು ಹೋಗಿರ್ತಕ್ಕಂಥವ್ರಿಗೆ ಈ ಕಡೆ ಗಮನವೂ ಇರಲ್ಲ ಅಲ್ವಾ? ನಮಗೆ ಜೀವನಕ್ಕೆ ಲೌಕಿಕ ಉದ್ದೇಶ ಅಲ್ಲದಲೇ ಪಾರಮಾರ್ಥಿಕ ಒಂದು ಉದ್ದೇಶ ಇದೆ, ನಿಜವಾದ ಉದ್ದೇಶ ಒಂದಿದೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕು ಅನ್ನೋದ್ರ ಕಡೆ ಗಮನ ಇರೋದಿಲ್ಲ. ಬರೀ ಬಹಿರ್ಮುಖವಾಗಿ ಪ್ರಾಪಂಚಿಕತೆಯಲ್ಲೇ ಇರ್ತಾರೆ. ಆದರೆ ಸ್ವಲ್ಪ ಮಟ್ಟಿಗೆ ನಾವು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದ ನಾವು ಏನು ಆಧ್ಯಾತ್ಮ ಸಾಧಕರು ಅಂತ ನಾವು ಹೇಳ್ಕೊಳ್ತಕ್ಕಂಥದ್ದು, ನಮ್ಮ ಪ್ರಜ್ಞೆ ಸ್ವಲ್ಪ ಹೊರಗಿರ್ತಕ್ಕಂಥದ್ದು ಸ್ವಲ್ಪ ಒಳಮುಖ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ನಮ್ಮ ಜೀವನವನ್ನು ಹೇಗೆ ಸುಧಾರಿಸ್ಕೊಳ್ಬೇಕು? ಬರೀ ಬಾಹ್ಯ ಆಚರಣೆಗಳಲ್ಲೇ ನಾವು ಮುಳುಗು ಹೋಗ್ಬಿಟ್ರೆ, ಬಾಹ್ಯ ಆಚರಣೆಗಳಿಂದಲೇ ನಮಗೆ ಸುಖ ಶಾಂತಿ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಎಷ್ಟು ಸುಳ್ಳು, ಅದು ಒಂದು ಭ್ರಮೆ ಅಂತಕ್ಕಂಥದ್ದು ನಮಗೆ ಅರಿವಾಗ್ತಾ ಹೋಗುತ್ತೆ. ಹೊರಗಿನ ಪ್ರಪಂಚದಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಹಣ ಸಂಪಾದನೆ ಮಾಡಿದ್ರು, ನಾವು ಸುಖವಾಗಿರಬೇಕು ಅಂತ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡ್ರು, ದೊಡ್ಡ ದೊಡ್ಡ ಕಾರು ವಾಹನಗಳನ್ನು ಇಟ್ಕೊಂಡ್ರು, ಹೆಚ್ಚು ಓದಿ ನಾವು ಒಂದು ಒಳ್ಳೆಯ ಅಧಿಕಾರದಲ್ಲಿದ್ದರು, ಜನಪ್ರಿಯತೆಯನ್ನು ಗಳಿಸಿದ್ರೂ ಕೂಡ ನಮಗೆ ಮನಸ್ಸಿನಲ್ಲಿ ಒಳಗೆ ಆಂತರ್ಯದಲ್ಲಿ ಶಾಂತಿ ಅನ್ನೋದಿದೆಯಾ? ಸುಖ ಅಂತಕ್ಕಂಥದ್ದು ಸಿಗ್ತಾ ಇದೆಯಾ? ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ಖಂಡಿತವಾಗ್ಲೂ ಇಲ್ಲ. ಹೊರಗಡೆ ಸಿಗುತ್ತೆ ಸುಖ ಶಾಂತಿ, ಅದು ಎಷ್ಟು ಹೊತ್ತಿರುತ್ತೆ? ಕ್ಷಣಿಕವಾದದ್ದು. ಹೊರಗಡೆ ಸಿಗ್ತಕ್ಕಂಥ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಸುಖ ಶಾಂತಿ ಎಲ್ಲ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಒಳ್ಳೆ ಮನೆ ಕಟ್ಕೊಂಡಿರ್ಬೋದು, ಬೆಚ್ಚಗಿರೋ ಮನೇಲಿ ಇರ್ಬೋದು ಅಲ್ವಾ? ನಮಗೆ ಬೇಕಾದ್ದನ್ನು ನಾವು ತಗೊಂಡು ತಿರ್ತಕ್ಕಂಥ ಒಂದು ಪರಿಸ್ಥಿತಿಲಿರ್ಬೋದು, ಬೇಕಾದ ಕಡೆ ಓಡಾಡೋಷ್ಟು ನಮಗೆ ಸಾಮರ್ಥ್ಯ ಇರ್ಬೋದು ನಾವು ಬಳಸಿರೋ ಆಸ್ತಿನಲ್ಲಿ. ಆದರೆ ಯಾವುದೂ ಕೂಡ ನಮಗೆ ಶಾಶ್ವತವಾದಂತಹ ಸುಖವನ್ನು ಕೊಡ್ತಕ್ಕಂಥದ್ದು ಅಲ್ಲ. ಅಂದರೆ ನಮ್ಮ ಪ್ರಜ್ಞೆಯನ್ನು ಹೊರಗಿನಿಂದ ಒಳಮುಖ ಮಾಡಿಕೊಳ್ತಕ್ಕಂಥದ್ದೇ ಬಹಳ ಮುಖ್ಯ. ಆ ಸಾಧನೆಯನ್ನೇ ಆಧ್ಯಾತ್ಮ ಸಾಧನೆ ಅಂತ ನಾವು ಕರೀತಕ್ಕಂಥದ್ದು. ಆಧ್ಯಾತ್ಮ ಅಂದರೆ ಏನು? ಆಧ್ಯಾತ್ಮ ಅಂತಕ್ಕಂಥದ್ದೊಂದು ಸಂಸ್ಕೃತ ಪದ. ಅದರಲ್ಲಿ 2 ಧಾತುಗಳಿದೆ. ಯಾವುದು ಅಂದರೆ ಅಧಿ ಮತ್ತು ಆತ್ಮ. ಅಂದರೆ ಆತ್ಮನ ಕುರಿತಾದದ್ದು. ಆಧ್ಯಾತ್ಮ ಅಂದರೆ ಆತ್ಮನ ಕುರಿತಾದಂತಹ ಜ್ಞಾನ. ಆತ್ಮ ಅಂದರೆ ಏನು? ನಾವೀಗಾಗಲೇ ಅಂದ್ಕೊಂಡ್ವಲ್ಲ, ಪರಮಾತ್ಮನ ಒಂದು ಅಂಶ, ಒಂದು ಚಿಕ್ಕ ಕಿರಣ ನಮ್ಮ ಒಳಗಡೆ ಮಿಡಿತಾ ಇದೆ, ಆ ಚೈತನ್ಯ ಇದೆ ಅಂತ ಅಂದ್ಕೊಂಡ್ವಲ್ಲ, ಅದನ್ನೇ ಆತ್ಮ ಅಂತ ಕರೀತಕ್ಕಂಥದ್ದು, ಮತ್ತೇನೂ ಅಲ್ಲ. ಆ ಚೈತನ್ಯ ಪರಿಪೂರ್ಣವಾಗಿ ಹೊರಹೊಮ್ಮಬೇಕು ಅಂದರೆ, ಅದು ಬೀಜ ರೂಪದಲ್ಲಿ ಇರ್ತಕ್ಕಂಥದ್ದು ಪೂರ್ಣವಾಗಿ ವ್ಯಕ್ತವಾಗಬೇಕು ಅಂತಂದರೆ ಯಾವ ರೀತಿ ನಾವು ನಮ್ಮ ಜೀವನವನ್ನು ನಡೆಸಬೇಕು? ನಾವು ಪ್ರಸ್ತುತ ಇರೋದು ಭೂಮಿ ಮೇಲೆ ಒಂದು ಜನ್ಮವನ್ನು ಪಡ್ಕೊಂಡು ಬಂದಿದ್ದೀವಿ, ಜೀವನವನ್ನು ನಡೆಸ್ತಾ ಇದ್ದೀವಿ ಅಲ್ವಾ? ಇಲ್ಲಿಂದನೇ ನಾವು ಪ್ರಾರಂಭ ಮಾಡಬೇಕು, ಬೇರೆ ಎಲ್ಲಿಂದನೂ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ಹಂತದಲ್ಲಿದ್ದೀವೋ ಆ ಹಂತದಿಂದ ಮುಂದುವರಿತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಹೇಗೆ ನಾವು ಮುಂದುವರಿಬಹುದು ಅನ್ನುವ ಬಗ್ಗೆ ಅನೇಕ ಶರಣರು, ದಾಸರು ತಮ್ಮ ಕೀರ್ತನೆಗಳಲ್ಲಿ ಅಥವಾ ತಮ್ಮ ವಚನಗಳಲ್ಲಿ
ಸಂದೇಶವನ್ನು ಕೊಡ್ತಾ ಹೋಗ್ತಾರೆ, ಅಂದರೆ ಬೆಳಕನ್ನು ಬೀರ್ತಾ ಹೋಗ್ತಾರೆ. ಈ ಒಂದು ಮಾರ್ಗ ಇದೆಯಲ್ಲ, ಆತ್ಮ ವಿಕಾಸದ ಮಾರ್ಗ ಇದೆಯಲ್ಲ, ಅದರ ಮೇಲೆ ಬೆಳಕನ್ನು ಚೆಲ್ತಾ ಹೋಗ್ತಾರೆ. ಆ ಬೆಳಕಿನಲ್ಲಿ ನಾವು ನಮ್ಮ ಜೀವನವನ್ನು ರೂಢಿಸ್ಕೊಂಡಿದ್ದೇ ಆದರೆ ವಿಕಾಸದ ಕಡೆಗೆ ನಡೆಯೋದಕ್ಕೆ ಸ್ವಲ್ಪನಾದರೂ ಪ್ರಯತ್ನ ಪಟ್ಟ ಹಾಗೆ ಆಗತ್ತೆ. ನಾವು ಎಲ್ಲಿದ್ದೀವೋ ಅಲ್ಲಿಂದ ಪ್ರಾರಂಭ ಮಾಡಲೇಬೇಕಲ್ವ, ನಮಗೊಂದು ಮಾರ್ಗದರ್ಶನ ಅನ್ನೋದು ಬೇಕಲ್ವ, ಯಾವುದಾದ್ರೂ ಒಂದು ದಾರಿ ಅನ್ನೋದು ನಮಗೆ ಕಾಣಿಸ್ಬೇಕು ಅಂದರೆ ಅಲ್ಲಿ ಜ್ಞಾನದ ಬೆಳಕು ಬೀಳಬೇಕು. ಅಂತಹ ಜ್ಞಾನವನ್ನು ನಮಗೆ ಅನೇಕ ಮಹನೀಯರು ಕೊಡ್ತಾ ಇದ್ದಾರೆ. ಆ ಜ್ಞಾನದ ಸ್ವಲ್ಪ ಯಾವ ಕೀರ್ತನೆಗಳಲ್ಲಿ ಅಥವಾ ವಚನಗಳಲ್ಲಿ ವಚನಕಾರರು ಮತ್ತು ದಾಸರು ಹೇಳಿದಾರೋ ಆ ವಚನಗಳಲ್ಲಿ ಇರತಕ್ಕಂತಹ ಅಂತರಾರ್ಥವನ್ನು, ಆ ಕೀರ್ತನೆಗಳಲ್ಲಿ ಇರುವಂತಹ ಗೂಢಾರ್ಥವನ್ನು ಗ್ರಹಿಸ್ತಕ್ಕಂತಹ ಒಂದು ಕೆಲಸವನ್ನು ಈ ದಿನದ ಒಂದು ಸತ್ಸಂಗದಲ್ಲಿ ಮಾಡುವ ಪ್ರಯತ್ನ ಮಾಡೋಣ. ಹಾಗೆ ಆ ಗೀತೆಗಳನ್ನು ಹಾಡುವ ಪ್ರಯತ್ನನೂ ಕೂಡ ನಾನು ಮಾಡ್ತಾ ಹೋಗ್ತೇನೆ. ಮೊದಲಿಗೆ ಶರಣರು ವಚನಕಾರರಾಗಿದ್ದಂತಹ ಚನ್ನಬಸವಣ್ಣನವರ ಒಂದು ವಚನ, ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪಿರಿ, ಶೀಲವಾವುದೆಂದು ಅರೀರಿ ಅಂತ ಹೇಳ್ತಾರೆ. ಇದನ್ನು ಹಾಡ್ತೇನೆ, ಅದರ ಅರ್ಥದ ಕಡೆ ಗಮನ ಕೊಡ್ತಕ್ಕಂಥ ಪ್ರಯತ್ನ ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತೇನೆ. ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪಿರಿ, ಶೀಲವಾವುದೆಂದು ಅರೀರಿ. ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪಿರಿ, ಶೀಲವಾವುದೆಂದು ಅರೀರಿ. ಇದ್ದುದಕ್ಕೆ ವಂಚನೆಯ ಮಾಡದಿಪ್ಪುದೇ ಶೀಲ, ಇದ್ದುದಕ್ಕೆ ವಂಚನೆಯ ಮಾಡದಿಪ್ಪುದೇ ಶೀಲ, ಇಲ್ಲದುದಕ್ಕೆ ಕಡನ ಬೇಡದಿಪ್ಪುದೇ ಶೀಲ, ಇಲ್ಲದುದಕ್ಕೆ ಕಡನ ಬೇಡದಿಪ್ಪುದೇ ಶೀಲ, ಪರಧನ ಪರಸತಿಗೆ ಅಳುಕದಿಪ್ಪುದೇ ಶೀಲ, ಪರದೈವ ಪರಸಮಯಕ್ಕೆ ಎಳೆಸದಿಪ್ಪುದೇ ಶೀಲ, ಪರದೈವ ಪರಸಮಯಕ್ಕೆ ಎಳೆಸದಿಪ್ಪುದೇ ಶೀಲ. ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪಿರಿ, ಶೀಲವಾವುದೆಂದು ಅರೀರಿ. ಗುರು ನಿಂದೆ ಪರನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ, ಗುರು ನಿಂದೆ ಪರನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ, ಕೂಡಲ ಚೆನ್ನ ಸಂಗಯ್ಯನ, ಕೂಡಲ ಚೆನ್ನ ಸಂಗಯ್ಯನ, ಶರಣರ ಬರವಿಂಗೆ ಮುಯ್ಯಾಂತು, ಶರಣರ ಬರವಿಂಗೆ ಮುಯ್ಯಾಂತು, ಪರಿಣಾಮಿಸಬಲ್ಲಡೆ ಅಚ್ಚಶೀಲ, ಪರಿಣಾಮಿಸಬಲ್ಲಡೆ ಅಚ್ಚಶೀಲ. ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪಿರಿ, ಶೀಲವಾವುದೆಂದು ಅರೀರಿ. ಶೀಲವಾವುದೆಂದು ಅರೀರಿ. ಮನುಷ್ಯರಾದ ನಾವು ನಾವು ದೈವತ್ವದ ಕಡೆಗೆ ತಿರುಗಿದ್ದೇವೆ ಅಂತ ಅಂದ್ಕೊಂಡ್ರೆ ಹೊರಗಿನ ಬರೀ ಪ್ರಾಪಂಚಿಕತೆ ಅಷ್ಟೇ ಅಲ್ಲ, ಬೇರೆ ಒಂದು ಉತ್ತಮವಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ನಾವು ಒಂದು ಸಂಪ್ರದಾಯಗಳನ್ನು ರೂಢಿಸ್ಕೊಂಡಿದ್ದೇವೆ ಅಂತ ನಾವು ಅಂದ್ಕೊಳ್ತೇವೆ ಅಲ್ವಾ. ಶೀಲ ಅಂದರೆ ಏನು, ಶೀಲವಂತರು ಅಂದರೆ ಏನು ಅಂತಂದರೆ ನಾವು ಅಂದ್ಕೊಳ್ತೇವೆ ಸಾಮಾನ್ಯ ಜನರಾಗಿ ನಾವು ಅಂದ್ಕೊಳ್ತಕ್ಕಂಥದ್ದು ಸಂಪ್ರದಾಯಸ್ಥರು, ವ್ರತಸ್ಥರು, ಕಟ್ಟ ಸಂಸ್ಕಾರವಾದಿಗಳು ಅಂತ ನಾವು ಅಂದ್ಕೊಳ್ತೇವೆ.
ಮತಾಚರಣೆಗಳಲ್ಲಿ ತೊಡಕೊಂಡಿರ್ತಕ್ಕಂಥವ್ರು ಶೀಲವಂತರು. ಮೈಲಿಗೆ ನೋಡ್ತಕ್ಕಂಥವ್ರು, ವ್ರತಗಳ ಆಚರಣೆಯಲ್ಲಿ ಇರ್ತಕ್ಕಂಥವ್ರು, ಅವರು ಮಾತ್ರ ಶೀಲವಂತರು ಅಂತ ನಾವು ಸಾಮಾನ್ಯವಾಗಿ ಅಂದ್ಕೊಂಡಿದ್ದೇವೆ ಅಲ್ವಾ. ನಾವು ಶುಚಿರ್ಭೂತರಾಗಿ ದಿವಸ ಜಪ ಮಾಡೋದು, ಸಂಧ್ಯಾ ವಂದನೆ ಮಾಡೋದು, ಅಥವಾ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ವ್ರತಗಳನ್ನು ಮಾಡ್ತಕ್ಕಂಥದ್ದು ಬರೀ ಒಂದು ಆಚರಣೆಯಾಗಿ ಇಟ್ಕೊಂಡು ನಾವು ಮಾಡ್ತಾ ಇರ್ತೇವೆ ಅಲ್ವಾ. ಅದನ್ನು ಶೀಲ ಅಂತ ಅಲ್ಲ, ನಾವು ಇದನ್ನು ಒಳಗೆ ಹೊಕ್ಕು ನೋಡಬೇಕು. ಶೀಲವಂತರು ಅಂದರೆ ಯಾರು ಅಂತ ಇಲ್ಲಿ ಚನ್ನಬಸವಣ್ಣನವರು ಭಾಳ ಚೆನ್ನಾಗಿ ನಮಗೆ ವಿವರಣೆಯನ್ನು ಕೊಡ್ತಾ ಬರ್ತಾರೆ. ಯಾರು ಅಂತ ಅವ್ರು ಹೇಳ್ತಾರೆ ನೋಡಿ, ಇದ್ದುದಕ್ಕೆ ವಂಚನೆಯ ಮಾಡದಿಪ್ಪುದೇ ಶೀಲ. ನಾವಿಷ್ಟು ಆಸ್ತಿ ಪಾಸ್ತಿ ಗಳಿಸ್ತೀವಿ, ಹಣ ಸಂಪಾದನೆ ಮಾಡ್ತೀವಿ. ಆ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ನಾನೇ ಇಟ್ಕೊಂಡು ನಾನೇ ಅನುಭವಿಸ್ಬೇಕು ಅಂತ ಕೂಡ ಹಾಕೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ನಾವು ಹಾಗೆ ತಾನೇ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಷ್ಟು ಪೀಳಿಗೆಗಳಿಗೆ ಎತ್ತಿಟ್ಟರು, ಎಷ್ಟು ಆಸ್ತಿಯನ್ನು ಮಾಡಿದ್ರು ನಮಗಿನ್ನೂ ಸಮಾಧಾನ ಇರೋದೇ ಇಲ್ಲ. ಅದಲ್ಲಪ್ಪ ಶೀಲವಂತನ ಒಂದು ಸದ್ಗುಣ ಅಂತ ಅವ್ರು ಹೇಳ್ತಾರೆ. ಇದ್ದುದಕ್ಕೆ ವಂಚನೆಯ ಮಾಡದಿಪ್ಪುದೇ ಶೀಲ ಅಂದರೆ ನೀನು ಎಷ್ಟು ಗಳಿಸ್ತೀಯೋ ಅದನ್ನು ವಂಚನೆ ಮಾಡಬೇಡ, ಅಂದರೆ ಎತ್ತಿಡಬೇಡ, ಕೂಡಿಡಬೇಡ, ನಿರ್ವಂಚನೆಯಿಂದ ದಾನ ಮಾಡು, ಎಲ್ರಿಗೂ ಹಂಚು. ನಿನಗೆ ಎಷ್ಟು ಬೇಕೋ ಮೂಲಭೂತ ಸೌಕರ್ಯಕ್ಕೆ ಅಷ್ಟು ಮಾತ್ರ ನೀನು ಇಟ್ಕೊಂಡು ಮಿಕ್ಕಿದ್ದನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡು. ಆ ಹಂಚ್ತಕ್ಕಂಥ ಕೆಲಸದಲ್ಲಿ ನಿನಗೆ ಬಹಳ ಸಂತೋಷ, ಆನಂದ ಅನ್ನೋದು ಸಿಗುತ್ತೆ. ನಾವೇನೋ ಯಾವುದೋ ಒಂದು ಕೊಂಡುಕೊಂಡ್ರೆ ಅದನ್ನು ಅನುಭವಿಸಿದ್ರೆ ಸಂತೋಷ ಅಂದ್ಕೊಳ್ತೀವಿ ಅಲ್ಲ. ಈ ರೀತಿ ಒಂದು ಸತ್ಕಾರ್ಯಗಳನ್ನು ಮಾಡೋದರಲ್ಲಿ ಸಿಗ್ತಕ್ಕಂಥ ಸಂತೋಷನೇ ಭಾಳ ಮುಖ್ಯ ಅಂತ ಹೇಳ್ತಾರೆ. ಇಲ್ಲದುದಕ್ಕೆ ಕಡನ ಬೇಡದಿಪ್ಪುದೇ ಶೀಲ. ನಾವೇನು ಮಾಡ್ತೀವಿ, ಮನುಷ್ಯನ ಆಸೆಗೆ ದುರಾಸೆಗೆ ಮಿತಿನೇ ಇಲ್ಲ. ಎಷ್ಟು ನಾವು ಪಡ್ಕೊಂಡ್ರೂ ಇನ್ನೂ ಬೇಕು, ಇನ್ನೂ ಬೇಕು. ಆ ಇನ್ನೂ ಬೇಕು ಅನ್ನೋದ್ರಲ್ಲಿ ಏನು ಮಾಡ್ತೀವಿ, ನಮ್ಮ ಹತ್ರ ಹಣ ಇಲ್ಲದೇ ಇದ್ದರೂ ಇನ್ನೊಬ್ಬರ ಹತ್ರ ಸಾಲ ತೊಗೊಂಡಾದರೂ ಕಾರ್ ತಗೋತೀವಿ, ಇನ್ನೊಂದು ಕಡೆ ಸಾಲ ತೊಗೊಂಡಾದರೂ ದೊಡ್ಡ ಮನೆ ಕಟ್ತೀವಿ. ಅಂದರೆ ನಾವು ಆ ದೊಡ್ಡ ಮನೆ ಕಟ್ಟಿದ್ರೆ ಸಾಲ ತೊಗೊಂಡು ಕಾರಲ್ಲಿ ಓಡಾಡಿದ್ರೆ ಸಂತೋಷವಾಗಿರ್ತೀವಿ ಅಂತ ಅಂದ್ಕೊಳ್ತೀವಿ. ಇಲ್ಲ, ಹೊರಗಡೆ ನೋಡಿದ್ರೆ ಅವನೇನೋ ಓಡಾಡ್ತಿದ್ದಾನಪ್ಪ, ದೇಹಕ್ಕೆ ಸುಖ, ಮನಸ್ಸಿಗೆ ಚಿಂತೆ, ಯಾವಾಗ ನಾನು ಅದನ್ನು ಸಾಲ ತೀರಿಸ್ತೀನೋ ಅಂತಕ್ಕಂಥ ಚಿಂತೆ, ಬಾಧೆ ಕಾಡ್ತಾ ಇರುತ್ತಲ್ವ. ಅದಕ್ಕೆ ಹೇಳ್ತಾರೆ, ಆ ರೀತಿ ಬದುಕ್ತಕ್ಕಂಥದ್ದು ಶೀಲವಂತನ ಲಕ್ಷಣ ಅಲ್ಲಪ್ಪ. ಇಲ್ಲದುದಕ್ಕೆ ಕಡನ ಬೇಡದಿಪ್ಪುದೇ ಶೀಲ. ನನ್ನ ಹತ್ರ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಸಾಲ ತಗೊಂಡು ನೀನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾದಂತಹ ಕೆಲಸ ಅಲ್ಲ. ಪರಧನ ಪರಸತಿಗೆ ಅಳುಕದಿಪ್ಪುದೇ ಶೀಲ. ಪರಧನ ಇನ್ನೊಬ್ಬರ ಅಲ್ಲಿ ಇರ್ತಕ್ಕಂತಹ ವಸ್ತು, ಹಣಕ್ಕೆ ನಾವು ಆಸೆ ಪಡ್ತಕ್ಕಂಥದ್ದು ಅದಲ್ಲಪ್ಪ ಶೀಲವಂತರ ಲಕ್ಷಣ. ಅಥವಾ ಅವ್ರಿಗಿದೆ ಅಂತ ನಾನು ಅಷ್ಟು ಪಡ್ಕೋಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥದ್ದು ಅಲ್ಲ. ಪರಸತಿಗೆ ಅಂದರೆ ಈ ಸ್ತ್ರೀ ವ್ಯಾಮೋಹ ಅಂತಕ್ಕಂಥದ್ದು ನಮಗೆ ಎಷ್ಟು ಕೆಲಸಗಳನ್ನು ಮನುಷ್ಯನಿಂದ ಮಾಡಿಸ್ತಕ್ಕಂಥ ಸಾಧ್ಯತೆ ಇದೆ. ಅದು ಶೀಲವಂತನ ಲಕ್ಷಣ ಅಲ್ಲ, ಅದು ನಿಜವಾದ ಸಂಪ್ರದಾಯಸ್ಥರ ಲಕ್ಷಣ ಅಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಪರದೈವ ಪರಸಮಯಕ್ಕೆ ಎಳೆಸದಿಪ್ಪುದೇ ಶೀಲ. ಇಲ್ಲಿ ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗ್ತಾರೆ. ಈ ವಚನಗಳು ಯಾವಾಗಲೂ ಅಷ್ಟೇ ಭಾಳ ಸರಳವಾಗಿ ಕಾಣಿಸುತ್ತೆ ಪ್ರಾರಂಭದಲ್ಲಿ, ಹೋಗ್ತಾ 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 ಆಳಕ್ಕೆ ನಮಗೆ ಆಳ ಅರ್ಥವನ್ನು ಕೊಡ್ತಕ್ಕಂಥದ್ದು. ಪರದೈವ ಅಂದರೆ ಹೊರಗಡೆ ನಾವು ಪ್ರಪಂಚದಲ್ಲಿ ದೇವರನ್ನು ಹುಡುಕ್ತಾ ಇದ್ದೇವೆ, ದೇವಸ್ಥಾನದಲ್ಲಿ ದೇವರನ್ನು ಹುಡುಕ್ತಾ ಇದ್ದೇವೆ, ಯಾವುದೋ ಒಂದು ಮೂರ್ತಿಯಲ್ಲಿ ನಾವು ದೇವರನ್ನು ಹುಡುಕ್ತಾ ಇದ್ದೇವೆ, ಯಾವುದೋ ಕಲ್ಲಿಗೆ ಒಂದು ಆಕಾರ ಕೊಟ್ಟು ಅದನ್ನು ಒಂದು ಗರ್ಭಗುಡಿಯಲ್ಲಿಟ್ಟು ಅಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ದೈವವನ್ನು ಹುಡುಕ್ತಾ ಇದ್ದೇವೆ. ಆದರೆ ನಿಜವಾದ ಆಧ್ಯಾತ್ಮ ಸಾಧಕನಿಗೆ ಆತ್ಮಜ್ಞಾನದ ಪರಿಚಯ ಇರ್ತಕ್ಕಂಥವನಿಗೆ, ಓದಿ ಕೇಳಿ ಅಷ್ಟಾದರೂ ಸಾಕು ಇರ್ತಕ್ಕಂಥವನಿಗೆ, ಎಲ್ಲೆಲ್ಲೋ ನಾವು ತಿಳ್ಕೊಳ್ತಾ ಇದ್ವಲ್ಲ, ಅಣುರೇಣು ತೃಣಕಾಷ್ಟದಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ನಮ್ಮ ಒಳಗಡೆನೇ ಇದ್ದಾನೆ. ಪರದೈವಕ್ಕೆ ಯಾಕೆ ನೀನು ಕೆಲಸ ಮಾಡ್ತೀಯಾ? ಪರದೈವ ಅಂದರೆ ಹೊರಗಡೆ ಇರ್ತಕ್ಕಂಥ ದೈವವನ್ನು ಯಾಕೆ ಹುಡ್ಕೊಂಡು ಹೋಗ್ತಾ ಇದೆಯಾ? ದೇವರು ಬೇರೆ ಎಲ್ಲೂ ಇಲ್ಲಪ್ಪ, ನೀನು ಒಳಗಡೆನೇ ಇದ್ದಾನೆ. ನಾವು ಹೇಳಿದ್ವಲ್ಲ, ಆ ದೇವರ ಒಂದು ಅಂಶ, ಆ ಚೈತನ್ಯದ ಅಂಶ ನಮ್ಮಲ್ಲಿದೆ ಅಂದರೆ ಅದನ್ನು ನಮ್ಮಲ್ಲಿ ಗುರುತಿಸ್ಕೊಳ್ಬೇಕು. ಆ ಗುಣಗಳನ್ನು ಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾವು ಹೊರಗಡೆ ಗುಡಿ ಗೋಪುರಗಳನ್ನು ಸುತ್ತುತ್ತೇವೆ, ಮತ್ತು ಎಷ್ಟೋ ನದಿಗಳಲ್ಲಿ ಮುಳುಗಿ ಹೇಳ್ತೇವೆ ಅಂದರೆ ಅದರಿಂದ ಯಾವುದು ಕೂಡ ನಮಗೆ
ಒಳ್ಳೆಯದು ಅಥವಾ ನಮ್ಮ ವಿಕಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಪರದೈವ ಎಲ್ಲಿ ಹೊರಗಡೆ ಇರ್ತಕ್ಕಂಥ ದೇವರನ್ನು ನೀನು ಹುಡ್ಕೊಂಡು ಹೋಗಬೇಡ, ನಿನ್ನ ಒಳಗಡೆನೇ ಇದೆ ಆ ದೇವಿ ಚೈತನ್ಯ, ಅದನ್ನು ನೋಡ್ತಕ್ಕಂಥ ಪ್ರಯತ್ನ ಮಾಡು. ನಿನ್ನ ಪ್ರಜ್ಞೆಯನ್ನು ಒಳಮುಖ ಮಾಡು, ಒಳಗಡೆ ತಿರುಗಿಸ್ಕೋ, ಹೊರಗಡೆ ಇರ್ತಕ್ಕಂಥ ಇಂದ್ರಿಯಗಳನ್ನು ಒಳಗಡೆಗೆ ಎಳ್ಕೋ. ಆಗ ನಿನಗೆ ನಿನ್ನೊಳಗಡೆನೇ ಇರ್ತಕ್ಕಂತಹ ಚೈತನ್ಯದ ಅನುಭವ ಬರೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಸಮಯಕ್ಕೆ ಅಂತಂದರೆ ನಾವು ಸಮಯವನ್ನು ಎಷ್ಟು ರೀತಿಯಲ್ಲಿ ವ್ಯರ್ಥ ಮಾಡ್ತೀವಿ ನೋಡಿ. ಏನಕ್ಕೋ ಯಾರ ಜೊತೆನೋ ಏನೋ ಒಂದು ಮಾತಾಡ್ತಾ ಗೊಡ್ಡು ಹರಟೆಯಲ್ಲಿ ಎಷ್ಟು ನಾವು ಕಾಲ ಕಳೀತೇವೆ. ಆ ಗೊಡ್ಡು ಹರಟೆಯಲ್ಲಿ ನಮ್ಮ ವಿಚಾರಕ್ಕಿಂತ ಮೂರನೇವ್ರ ವಿಚಾರನೇ ಜಾಸ್ತಿ ಇರ್ತಕ್ಕಂಥ. ಇಬ್ಬರು ಮಾತಾಡ್ತಿದ್ದಾರೆ ಅಂದರೆ ಅವರಿಬ್ಬರದು ವಿಚಾರ ಇರಲ್ಲ, ಇದ್ರೂ ತುಂಬ ಕಡಿಮೆ, ಮೂರನೇವ್ರ ವಿಚಾರನೇ ಜಾಸ್ತಿ ಇರ್ತದೆ. ಪರಮಗುರು ಚರಣ ಸನ್ನಿಧಿಯಲ್ಲಿ ಇತಿಹಾಸಫಿ ವಾಂಗ್ಮಯದಲ್ಲಿ ಗುರುಗಳಾದ KH ಅವರು ಕೊಟ್ಟಿರ್ತಕ್ಕಂತಹ ನೇರ ಬೋಧೆ ಜೆ ಕೃಷ್ಣಮೂರ್ತಿ ಅವರಿಗೆ ಅವ್ರು ಹೇಳ್ತಾರೆ, ಅದರಲ್ಲಿ ಗೊಡ್ಡು ಹರಟೆಯ ಬಗ್ಗೆ ಹೇಳ್ತಾರೆ. ಅದು ಎಷ್ಟು ಪಾಪಕೃತ್ಯವಾದಂಥದ್ದು, ಆ ಗೊಡ್ಡು ಹರಟೆಯಿಂದ ಎಷ್ಟು ಹಾನಿಯಾಗತ್ತೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ. ನಾವು ಯಾರ್ದೋ ಬಗ್ಗೆ ಇಲ್ದಲೇ ಇರೋದನ್ನು ಕಲ್ಪಿಸ್ಕೊಂಡು ಮಾಡಿದ್ರೆ ಅವರಲ್ಲಿ ಆ ಒಂದು ಇಲ್ದಲೇ ಇರ್ತಕ್ಕಂಥ ಗುಣ ಹೆಚ್ಚಾಗ್ಬೋದು ಅಥವಾ ಅದು ಹುಟ್ಟು ಹಾಕ್ಬೋದು. ಆ ಗುಣ ಇದ್ದರೆ ಅದನ್ನು ನಾವು ಜಾಸ್ತಿ ಮಾಡ್ಬೋದು. ಅಲ್ಲದೆ ನಮ್ಮಲ್ಲೂ ಆ ಗುಣ ನಾವು ಅದನ್ನು ಮಾತಾಡ್ತಾ ಹರಟೆಯಲ್ಲಿ ತೊಡ್ಕೊಳ್ಳೋದ್ರಿಂದ ಆ ಕೆಟ್ಟ ಗುಣಗಳು ನಮ್ಮಲ್ಲೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಇಲ್ಲದೇ ಇದ್ರೂ ಹುಟ್ಟತಕ್ಕಂಥದ್ದು. ಇದು ಬೇಕಾ? ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಈ ಸಂಕಲ್ಪ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಥಿಯಾಸಫಿ ವಾಂಗ್ಮಯದಲ್ಲಿ ಭಾಳ ಚೆನ್ನಾಗಿ ನಮ್ಗೆ ಅನೇಕ ಗ್ರಂಥಗಳಲ್ಲಿ ಹೇಳಿದ್ದಾರೆ. ನಮ್ಮನ್ನು ನಾವು ಹಾನಿ ಮಾಡ್ಕೊಳ್ಳೋದಲ್ಲ, ಬೇರೆಯವ್ರನ್ನ ಹಾನಿ ಮಾಡೋದಲ್ಲ, ಆ ವಾತಾವರಣವನ್ನು ಕೂಡ ನಾವು ಕಲುಷಿತಗೊಳಿಸ್ತಾ ಇರ್ತೇವೆ, ಅಷ್ಟು ಕೆಟ್ಟದು ಅಂತ ಹೇಳ್ತಾರೆ. ಥಿಯಾಸಫಿ ಹೇಳೋದು ಬೇರೆ ಅಲ್ಲ, ವಚನಕಾರರು ಹೇಳೋದು ಬೇರೆ ಅಲ್ಲ, ದಾಸರು ಹೇಳೋದು ಬೇರೆ ಅಲ್ಲ. ಯಾಕೆಂದರೆ ಸತ್ಯ ಒಂದೇ ಅಲ್ವಾ? ಒಂದೇ ಸತ್ಯ ಬೇರೆ ಬೇರೆ ರೀತಿಯಲ್ಲಿ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ತಿಳುವಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥ. ಏಕೆಂದರೆ ಎಲ್ಲರೂ ಒಂದೇ ಪ್ರಜ್ಞಾ ಮಟ್ಟದಲ್ಲಿರೋಲ್ಲ ಮನುಷ್ಯರೆಲ್ಲ ಅಲ್ವಾ? ಅವರವರ ಮಟ್ಟಕ್ಕೆ ಸರಿಯಾಗಿ ತಿಳುವಳಿಕೆಯನ್ನು ಕೊಟ್ಟರೆ ಯಾವಾಗ ಎಲ್ಲೆಲ್ಲಿ ಏನೇನು ನಾವು ಅದನ್ನು ಗ್ರಹಿಸ್ಬೋದು, ಅದನ್ನು ಗ್ರಹಿಸ್ಕೊಳ್ತಾ ಹೋಗಿ ನಾವು ಈ ಒಂದು ಸಂಸರಣ ಯೋಜನೆಯಲ್ಲಿ ಹೆಚ್ಚು ವಿಕಾಸವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರಿಗೆ ಹೇಳ್ತಾ ಹೋಗ್ತಾರೆ. ಗುರು ನಿಂದೆ ಪರನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ. ಗುರುಗಳು ಅಂತ ನಾವು ಯಾರನ್ನ ನಾವು ನಂಬ್ತೇವೋ ಭಾವಿಸ್ತೇವೋ ಅವರನ್ನು ನಿಂದಿಸೋದು ಸರಿಯಲ್ಲ. ನಂಬಿಕೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಆಧ್ಯಾತ್ಮ ಪಥದಲ್ಲಿ ಎಲ್ಲವನ್ನೂ ಪ್ರಶ್ನೆ ಮಾಡಬೇಕು ಸರಿಯೇ, ಆದರೆ ಸಂಶಯ ಪ್ರವೃತ್ತಿ ಇದ್ದರೆ ಎಂದೂ ಕೂಡ ನಾವು ಈ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಪರನಿಂದೆ, ಈಗಾಗಲೇ ಹೇಳಿದೆ, ಗೊಡ್ಡು ಹರಟೆನಲ್ಲಿ ಎಷ್ಟು ಬೇರೆಯವರನ್ನು ನಾವು ನಿಂದನೆ ಮಾಡ್ತಾ ಇದ್ದೀವಿ. ಇದು ಯಾವುದೂ ಕೂಡ ನಮ್ಮನ್ನು ಉನ್ನತವಾದಂತಹ ರೀತಿಯಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಗಮನಿಸ್ಕೊಳ್ಬೇಕು. ಜಂಗಮ ನಿಂದೆ, ಜಂಗಮರು ಅಂದರೆ ಯಾರು? ಅವರು ಕಂಡುಕೊಂಡಂತಹ ಸತ್ಯವನ್ನು ಶರಣರು ಊರೂರು ಅಲಿತಾ ಆ ಸತ್ಯವನ್ನು ಮಾನವ ಕೋಟಿಗೆ ಜನಸಾಮಾನ್ಯರಿಗೆ ಹಂಚ್ತಾ ಹೋಗ್ತಾರೆ. ಅವ್ರಿಗೊಂದು ಊರು ಅಂತ ಇಲ್ಲ, ಒಂದು ಮನೆ ಅಂತ ಇಲ್ಲ, ಒಂದು ವಾಸಕ್ಕೆ ಒಂದು ಸ್ಥಳ ಅಂತ ಇಲ್ಲ. ಅವರು ಎಲ್ಲ ಕಡೆನೂ ಓಡಾಡ್ತಾ ತಾವು ಕಂಡುಕೊಂಡಂತಹ ಸತ್ಯವನ್ನು ಎಲ್ಲರಿಗೂ ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂತಹ ಜಂಗಮರವನ್ನು ನಾವು ನಿಂದೆ ಮಾಡೋದಲ್ಲ. ಬಂದರು ಅಂದರೆ ಕೈಲಾಗಲ್ವ ಇವರಿಗೆ, ಯಾರೋ ಒಂದು ಭಿಕ್ಷೆಯನ್ನು ಬೇಡ್ತಾರೆ, ಅವ್ರು ಏನೋ ಒಂದು ಸತ್ಯವನ್ನು ಸಾರ್ಕೊಂಡು ಓಡಾಡ್ತಾ ಇರ್ತಾರೆ. ಅಂದಾಕ್ಷಣಕ್ಕೆ ಅವರಲ್ಲಿ ಶಕ್ತಿ ಸಾಮರ್ಥ್ಯಗಳಿಲ್ಲ ಅಂತಲ್ಲ, ಅವರು ಬೇರೆ ರೀತಿಯಲ್ಲಿ ಜ್ಞಾನದಾಸೋಹವನ್ನು ಮಾಡೋ ಕೆಲಸದಲ್ಲಿ ತೊಡ್ಕೊಂಡಿರ್ತಾರೆ. ನಾವೇನು ಅಂದ್ಕೊಳ್ತೀವಿ, ಯಾರೋ ಒಂದು ಬಂದು ಏನೋ ಕೇಳಿದ್ರೆ ಇವ್ರಿಗೇನಾಗಿದೆ ಭಿಕ್ಷೆ ಕೇಳ್ತಾರೆ, ಅಥವಾ ಇವ್ರಿಗೇನಾಗಿದೆ ನಾವು ಯಾಕೆ ಕೊಡಬೇಕು ಅಂತಕ್ಕಂತಹ ಒಂದು ಮನೋಭಾವವನ್ನು ನಾವು ಇಟ್ಕೊಂಡಿರ್ತೇವೆ ಅಲ್ವಾ? ಆ ರೀತಿ ಅಲ್ಲ, ಯಾರನ್ನು ಕೂಡ ನಿಂದೆ ಮಾಡ್ತಕ್ಕಂಥದ್ದು ಶೀಲ ಅಲ್ಲ. ಯಾವಾಗಲೂ ಕೂಡ ನಾವು ಸತ್ಸಂಗದಲ್ಲಿ, ಶರಣರ ಸಂಘದಲ್ಲಿ, ಸಜ್ಜನರ ಸಂಘದಲ್ಲಿದ್ದರೆ ಸಾಕು. ಅದು ನಮ್ಮನ್ನು ಎಷ್ಟೋ ಈ ಒಂದು ಆಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅಲ್ವಾ? ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ ಅಲ್ವಾ ಸರ್ವಜ್ಞರು. ಹಾಗೆ ಸಜ್ಜನರ ಸಂಘದಲ್ಲಿದ್ದರೆ ನೋಡಿ, ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರಿತು. ಎಷ್ಟು ಗಾದೆ ಮಾತುಗಳಲ್ಲಿ ಎಷ್ಟು ಅರ್ಥ ಇದೆ, ಅರ್ಥಪೂರ್ಣವಾಗಿದೆ ಅದು ಅಲ್ವಾ? ನಾವು ಒಳ್ಳೆಯವ್ರ ಸಂಘ ಮಾಡಬೇಕು. ಒಳ್ಳೆಯವರು ಅಂದರೆ ಸಜ್ಜನರ ಸಂಘ, ಒಳ್ಳೆಯ ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗದಲ್ಲೇ ಇರುವ ಹಾಗೆ, ಇನ್ನೊಬ್ಬರಿಗೆ ಯಾವಾಗಲೂ ಒಳ್ಳೆಯದನ್ನು ಬಯಸ್ತಕ್ಕಂತಹ ಮನಸ್ಸಿರೋರ ಜೊತೆ ಅಥವಾ ಒಳ್ಳೆಯ ಸೇವಾ ಕಾರ್ಯಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರ ಜೊತೆ ನಾವು ಸಂಘ ಮಾಡಿದ್ರೆ ನಾವು ಕೂಡ ಈ ಒಂದು ಉನ್ನತವಾದಂತಹ ದಾರಿಯಲ್ಲಿ ಮುಂದುವರೆದು ಹೋಗೋದಕ್ಕೆ
ಸಾಧ್ಯ. ಅಂದರೆ ನಾವು ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವಾಗಿ ಸಾಕಷ್ಟು ಬೆಳಕನ್ನು ನಮಗೆ ವಚನಕಾರರು ಕೊಡ್ತಾ ಹೋಗ್ತಾರೆ. ಹಾಗೆ ಈ ರೀತಿಯ ಒಂದು ಜ್ಞಾನದ ಬೆಳಕನ್ನು ಚೆಲ್ತಕ್ಕಂತಹ ವಚನಗಳು ನಮ್ಮಲ್ಲಿ ಅನೇಕ ಇವೆ. ಹಾಗೆ ದಾಸರ ಪದಗಳಲ್ಲೂ ಕೂಡ ನಮಗೆ ಸಾಕಷ್ಟು ಒಂದು ಸಂದೇಶ ಅಂತಕ್ಕಂಥದ್ದು ಸಿಗ್ತಾ ಇರುತ್ತೆ. ಈಗ ನಾನಾಗಲೇ ಹೇಳಿದೆ, ಬರೀ ಯಾವುದೋ ಸಂಪ್ರದಾಯಗಳು, ಆಚರಣೆಗಳು, ಮತಾಂಧತೆಯಿಂದ ನಾವು ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳು, ಅರ್ಥವಿಲ್ಲದ ಪೂಜೆ ಪುನಸ್ಕಾರಗಳು, ಅರ್ಥ ಇಟ್ಕೊಂಡು ಮಾಡಿ ಒಳ್ಳೆಯದು, ಅರ್ಥವನ್ನು ಗ್ರಹಿಸಿ ಮಾಡಿ. ಯಾಕೆಂದರೆ ಎಷ್ಟೋ ಆಚರಣೆಗಳನ್ನು ಸಾಂಕೇತಿಕವಾಗಿ ನಮ್ಮ ಹಿರಿಯರು ಒಂದು ಮಾಡ್ತಕ್ಕಂತಹ ಒಂದು ಪರಿಪಾಠವನ್ನು ಅಭ್ಯಾಸ ಮಾಡಿಸಿರ್ತಾರೆ. ಆದರೆ ಅನೇಕ ಪೀಳಿಗೆಗಳಲ್ಲಿ ಅದೇನಾಗಿರುತ್ತೆ, ಅದರ ಮೂಲ ಅರ್ಥ ನಮಗೆ ಗೊತ್ತಿರಲ್ಲ. ನಾವು ಬರೀ ಸಂಪ್ರದಾಯಗಳಲ್ಲಿ ಮಾತ್ರ ತೊಡಕೊಂಡಿರ್ತೇವೆ. ಈ ರೀತಿ ಬರೀ ಸಂಪ್ರದಾಯಗಳು ಆಚರಣೆಗಳಲ್ಲಿ ಇದ್ದರೆ ಏನು ಪ್ರಯೋಜನ ಇಲ್ಲ. ನಾವು ನಿಜವಾಗ್ಲೂ ಯಾವ ರೀತಿ ಇರಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಪುರಂದರದಾಸರು ಅವರ ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ಕೇಳ್ತಾ ಅದರಲ್ಲಿರೋ ಅರ್ಥವನ್ನು ಆಲಿಸುವ ಪ್ರಯತ್ನವನ್ನು ಮಾಡೋಣ. ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ, ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲರಾಯ. ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ. ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ, ನಿರ್ಮಲ ಚಾರದಿ ಚರಿಸಿ, ನಿರ್ಮಲ ಚಾರದಿ ಚರಿಸಿ, ಪರಬ್ರಹ್ಮ ಮೂರ್ತಿ ಪಾದ ಕಮಲವ ಭಜಿಸಿ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ. ಆತನ ಭಕ್ತರಿಗೆ ಕೇಳಿಲ್ಲ, ಅವ ಪಾತಕ ಪತಿತ ಸಂಗವ ಮಾಡುವನಲ್ಲ, ನೀತಿವಂತರು ಕೇಳಿರೆಲ್ಲ, ನೀತಿವಂತರು ಕೇಳಿರೆಲ್ಲ, ನಮಗಾತನೆ ಗತಿವಿವ ಪುರಂದರ ವಿಠಲ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ. ಎಷ್ಟು ಸುಂದರವಾಗಿ ಪುರಂದರದಾಸರು ಈ ವಚನದಲ್ಲಿ ಹೇಳ್ತಾರೆ. ಮನುಷ್ಯನಾದವನು ಏನು ಮಾಡಬೇಕಾಗಿದೆ, ತನ್ನನ್ನು ತಾನು ಶೋಧನೆ ಮಾಡಿಕೊಳ್ಬೇಕಾಗಿದೆ, ತಾನು ಯಾರು ಅಂತ ಕಂಡುಕೊಳ್ಬೇಕಾಗಿದೆ. ಎಲ್ಲ ಸಂತರು ಮಹಂತರು ಹೇಳಿದ್ದು ಅದೇ. ಹೊರಗಡೆ ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ, ದೇಹದಿಂದ ನಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೇವೆ. ಹಾಗಲ್ಲ, ನಾವು ಯಾರು ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕು ಅಂದರೆ ನಾವು ಅಂತರ್ಮುಖಿಗಳಾಗಬೇಕು.
ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಬೇಕು ಅಲ್ವಾ. ಮನಸ್ಸಾಕ್ಷಿ ಅಂತಕ್ಕಂಥದ್ದು ಯಾವತ್ತೂ ಯಾರನ್ನೂ ಕೂಡ ಕೆಟ್ಟದ್ದನ್ನು ಮಾಡು ಅಂತ ಹೇಳೋಲ್ಲ. ಎಂಥ ಪಾಪಿಗೂ ಮನಸ್ಸಾಕ್ಷಿ ಅಂತಕ್ಕಂಥದ್ದು ಒಳ್ಳೆಯದನ್ನೇ ಮಾಡು ಅಂತ ಹೇಳೋದು. ಆದರೆ ನಾವು ಮನಸ್ಸಾಕ್ಷಿ ಕಡೆಗೆ ಗಮನ ಕೊಡೋವಂತಹ ಒಂದು ಕಲೆಯನ್ನು ಬೆಳೆಸ್ಕೊಳ್ಬೇಕು. ನಾವು ಮನಸ್ಸಾಕ್ಷಿ ಕಡೆಗೆ ಹೋಗೋದೇ ಇಲ್ಲ. ನಮ್ಮ ಮನಸ್ಸು ಏನು ಹೇಳ್ತಾ ಇರುತ್ತೋ ಅದನ್ನೇ ಮಾಡ್ತಾ ಇರ್ತೀವಿ. ಮನಸ್ಸು ಬೇರೆ, ಮನಸ್ಸಾಕ್ಷಿ ಬೇರೆ. ಮನಸ್ಸಿಗಿಂತ ಅತೀತವಾಗಿರ್ತಕ್ಕಂಥದ್ದು ಸಾಕ್ಷಿ ಸ್ಥಿತಿ, ಅದು ಆತ್ಮಭಾವ. ನಮ್ಮೊಳಗಡೆ ಇರ್ತಕ್ಕಂಥ ಚೈತನ್ಯ ಅಂತ ನಾವು ಅಂದ್ಕೊಂಡ್ವಲ್ಲ, ಅದ್ರ ಭಾವ, ಅದನ್ನು ನಾವು ನೋಡ್ತಾ ಹೋಗಬೇಕು. ಆ ಚೈತನ್ಯ ದೃಷ್ಟಿಯಿಂದ ನಾವು ಗಮನಿಸಿದ್ದೇ ಆದರೆ ಈ 3 ದೇಹಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ, ಈ ಸ್ಥೂಲ ಶರೀರ, ರಾಗಭಾವಗಳು ಮತ್ತು ಕೆಳಗಿನ ಮನಸ್ಸು, ಪ್ರತ್ಯೇಕತೆಯನ್ನು ಸೃಷ್ಟಿಸ್ತಕ್ಕಂಥ ಮನಸ್ಸು, ಅದನ್ನು ಗಮನಿಸ್ಕೊಳ್ತಾ ಹೋದರೆ ಈ ದೇಹಗಳನ್ನು ನಾವು ಪರಿಶುದ್ಧ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳ್ತಕ್ಕಂಥದ್ದು ಅದನ್ನೇ. ತ್ರಿಕರಣ ಶುದ್ಧಿ, 3 ದೇಹಗಳ, ಈ ಕೆಳದೇಹಗಳ ಶುದ್ಧಿಯನ್ನು ಮಾಡಿಕೊಂಡ್ರೆ ಮಾತ್ರ ನಾವು ಉನ್ನತ ಪ್ರಜ್ಞಾ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ. ಆ ಮನಸ್ಸಾಕ್ಷಿಯನ್ನು ನಾವು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು. ಅದಕ್ಕೆ ನಾವು ಬರೀ ಆಚರಣೆಗಳಲ್ಲಿ, ಸಂಪ್ರದಾಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥದ್ದಲ್ಲ. ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು. ಬರೀ ಮಂತ್ರಗಳನ್ನು ನಾವು ಉಚ್ಚಾರಣೆ ಮಾಡ್ತಾ ದಿನ ನಾನು ಇಷ್ಟು ಭಗವದ್ಗೀತೆ ಓದಿದೆ ಅಥವಾ ಇಷ್ಟು ಶ್ಲೋಕಗಳನ್ನು ಹೇಳಿದೆ, ಇಷ್ಟು ಹೊತ್ತು ದೇವರಿಗೆ ನಾನು ಅರ್ಚನೆಯನ್ನು ಮಾಡಿದೆ ಅನ್ನೋದರಲ್ಲಿ ಯಾವ ಅರ್ಥನೂ ಇಲ್ಲ. ಮನಸ್ಸಿನಲ್ಲಿ ಕಲ್ಮಶ ಇಲ್ಲದಲೇ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಮಾತ್ರ ಅದು ಫಲ ಇದೆ ಅನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಮನಸ್ಸು ಶುದ್ಧಿ ಇಲ್ಲದವರಿಗೆ ಮಂತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ತನು ಶುದ್ಧಿ ಇಲ್ಲದವರಿಗೆ ತೀರ್ಥದ ಫಲವೇನು. ನನ್ನ ದೇಹವನ್ನು, ತನು ಅಂದರೆ ನಮ್ಮ ದೇಹ, ದೇಹವನ್ನು, ದೇಹದ ಶೌಚ್ಯತೆಯನ್ನು ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ. ನಾವು ಆರೋಗ್ಯವಾಗಿಟ್ಕೊಳ್ಬೇಕು ದೇಹವನ್ನು, ಅಲ್ಲದೆ ಶುಚಿಯಾಗಿಟ್ಕೊಳ್ಬೇಕು. ಶೌಚ ಅಂತಕ್ಕಂಥದ್ದು ಭಾಳ ಮುಖ್ಯ. ಎಲ್ಲ ದೇಹಗಳಲ್ಲೂ ಶೌಚ ಅನ್ನೋದು ಮುಖ್ಯ. ಅದಕ್ಕೆ ನೋಡಿ, ಯೋಗ ವಿಜ್ಞಾನದಲ್ಲಿ ಪತಂಜಲಿಯವರ ಯೋಗ ಸೂತ್ರಗಳಲ್ಲಿ ಹೇಳ್ತಾರೆ, ನಿಯಮಗಳಲ್ಲಿ ಬರ್ತಕ್ಕಂಥದ್ದೇ ಮೊದಲು ಶೌಚ. 5 ಅಂಶಗಳನ್ನು ಹೇಳ್ತಾರೆ. ಶೌಚ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು, ನಮ್ಮ ದೇಹವನ್ನು ಶುದ್ಧವಾಗಿಟ್ಕೊಳ್ಬೇಕು, ಆರೋಗ್ಯವಾಗಿಟ್ಕೊಳ್ಬೇಕು. ಆಗ ಮಾತ್ರ ನಾವು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಈ ದೇಹಗಳ ಮೂಲಕ ಸಾಧ್ಯ. ಏಕೆಂದರೆ ಈ ದೇಹಗಳು ನಮಗಿರ್ತಕ್ಕಂಥದ್ದು ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ, ದೇಹ ಬಯಸಿದ್ದನ್ನು ಕೊಡೋಕ್ಕಲ್ಲ. ದೇಹವನ್ನು ನಾವು ಅಂದರೆ ಒಳಗಡೆ ಇರ್ತಕ್ಕಂಥ ಚೈತನ್ಯ ಸ್ವರೂಪಿ, ಆತ್ಮ ಸ್ವರೂಪಿಗಳಲ್ವ ನಾವು. ಚೈತನ್ಯ ಇದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ, ದೇಹ ಬಿದ್ದು ಹೋಗುತ್ತೆ. ಆದರೆ ನಾವು ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ಸಾವು ಅಂತಕ್ಕಂಥದ್ದಿಲ್ಲ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಬರೀ ಬಾಹ್ಯ ಶುದ್ಧಿಯಿಂದ ಮಾತ್ರ ಪ್ರಯೋಜನ ಇಲ್ಲ. ಈಗ ಮೀನು ಮೊಸಳೆಗಳೆಲ್ಲ ನೀರಲ್ಲಿ ಯಾವಾಗಲೂ ಮೀತಾನೆ ಇರ್ತವೆ. ಹಾಗೆ ನಾವು ಯಾವುದೋ ಕಾಶಿಗೆ ಹೋದೆ, ಗಂಗೆಯಲ್ಲಿ ಮುಳುಗದೆ, ಇನ್ನೊಂದು ಕಡೆ ಹೋದೆ, ಯಮುನೆಗೆ ಹೋದೆ, ಅಲ್ಲೂ ಮುಳುಗದೆ ಅಂದರೆ ಯಾವ ಪ್ರಯೋಜನವೂ ಇಲ್ಲ. ಬರೀ ಹೊರಗಿನ ದೇಹ ಶುದ್ಧಿಯಿಂದ ಪ್ರಯೋಜನ ಇಲ್ಲ. ಮನಸ್ಸಿನ ಶುದ್ಧಿ ಇದ್ದರೆ ಮಾತ್ರ ಮಂತ್ರಕ್ಕೆ ಒಂದು ಫಲ ಸಿಗ್ತಕ್ಕಂಥದ್ದು, ನಾವು ಮಾಡ್ತಕ್ಕಂಥ ಆಚರಣೆಗಳಿಗೆ ಒಂದು ಅರ್ಥ ಬರುವಂಥದ್ದು ಅನ್ನುವ ರೀತಿಯಲ್ಲಿ ಅವರು ನಮಗೆ ಹೇಳ್ತಾ, ಮನಸ್ಸನ್ನು ನಾವು ಶೋಧಿಸಬೇಕು. ಅಂದರೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ಕಲ್ಮಶ ಇದೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕು. ನಮ್ಮ ಗಮನ ನಮ್ಮ ಮನಸ್ಸಿನ ಕಡೆ ಹೋಗದೇ ಇದ್ದರೆ ನಾವು ಹೇಗಿದ್ದೀವಿ, ನಾವು ಏನು ಅನ್ನೋದು ನಮಗೆ ಗೊತ್ತಾಗುತ್ತಾ? ಬೇರೆಯವ್ರನ್ನ ಮಾತ್ರ ನಾವು ನೋಡ್ತಾ ಇರ್ತೇವೆ. ನಮ್ಮ ಒಳಗಡೆ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ನಮ್ಮ ಮನಸ್ಸು ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಒಂದು ದೇಹ, ಅದು ಒಂದು ಉಪಕರಣ. ಅದ್ರ ಜೊತೆಯಲ್ಲೇ ಜೀವನ ಮಾಡ್ತಾ ಇದ್ದೀವಿ ನಾವು. ಅಂದರೆ ಅದನ್ನು ನಾವು ಶುಚಿಯಾಗಿ ಇಟ್ಕೊಳ್ಬೇಕಲ್ವ. ಶುಚಿಯಾಗಿ ಇಟ್ಕೊಳ್ಳದೇ ಇದ್ದರೆ ನಾವು ಈ ಶರೀರವನ್ನು ಉಪಯೋಗಿಸ್ಕೊಂಡು ಉನ್ನತ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಶರೀರವನ್ನು ಉಪಯೋಗಿಸಿನೇ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಚೈತನ್ಯ ಸಂಪೂರ್ಣವಾಗಿ ಅಭಿವ್ಯಕ್ತ ಆಗುವ ಹಾಗೆ ಕೆಲಸ ಮಾಡಬೇಕು ಅಲ್ವಾ. ಆ ಅಭಿವ್ಯಕ್ತ ಆಗುವ ಹಾಗೆ ಒಳಗಡೆ ಇರ್ತಕ್ಕಂಥ ಚೈತನ್ಯ ಶಕ್ತಿ ಈ ದೇಹದ ಮೂಲಕ ಸಂಪೂರ್ಣವಾಗಿ ಅಭಿವ್ಯಕ್ತ ಆಗಬೇಕು ಅಂದರೆ ದೇಹಗಳು ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಅದಕ್ಕೆ ಹೇಳ್ತಾರೆ, ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಕಲ್ಮಶಗಳನ್ನು, ಅಧರ್ಮವನ್ನು ವಿಂಗಡಿಸಿ ನೋಡು, ಅಧರ್ಮವನ್ನು ಬೇರು ಸಹಿತ ಕಿತ್ತಾಕು. ಧರ್ಮ ಅಂದರೆ ಏನು? ನೈತಿಕ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೀತಕ್ಕಂಥದ್ದನ್ನು ಧಾರ್ಮಿಕ ಜೀವನ ಅಂತ ಕರೀತೀವಿ ಅಲ್ವಾ. ಧರ್ಮ ಅಂದರೆ ನೈತಿಕ ಮೌಲ್ಯಗಳು ಅಂದರೆ ಬೇರೆಯವರಿಗೆ ತೊಂದರೆ ಮಾಡದಲೇ ಇರುವ ಹಾಗೆ, ಇನ್ನೊಬ್ಬರಿಗೆ ಸಹಾಯಕರವಾಗಿ ನಾವು ಬದುಕುವ ಹಾಗೆ ಇರತಕ್ಕಂಥದ್ದೇ ಭಾಳ ಮುಖ್ಯ.
ಈ ಆಧ್ಯಾತ್ಮ ಸಾಧನೆಗೆ ತಳಪಾಯ ಹಾಕ್ತಕ್ಕಂಥದ್ದು, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಅರ್ಹತೆ ಅಂದ್ರೇ ಈ ಒಂದು ತಳಪಾಯ. ಯಾವುದು? ಧರ್ಮದ ನೈತಿಕ ಮೌಲ್ಯಗಳ ತಳಪಾಯ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳನ್ನು, ಕೆಟ್ಟ ಒಂದು ಭಾವನೆಗಳನ್ನು ಅಥವಾ ಕೆಟ್ಟ ಒಂದು ಆಲೋಚನೆಗಳನ್ನು ನಾವು ಹೊರಗಡೆ ಹಾಕಿದ್ರೆ ಮಾತ್ರ ನಾವು ಈ ಒಂದು ವಿಕಾಸ ಯೋಜನೆಯಲ್ಲಿ, ಪರಮಾತ್ಮನ ವಿಕಾಸ ಯೋಜನೆಯಲ್ಲಿ ಮುಂದುವರಿತಾ ನಾವು ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗೋಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಕಳೆದು ಹೋಗ್ತೀವಿ. ನಾವು ಎಲ್ಲಿಂದ ಬಂದಿದ್ದೀವೋ ಆ ಮನೇನ ಮರೆತು ಹೋಗ್ಬಿಡ್ತೀವಿ ಅಲ್ವಾ? ಈ ರೀತಿ ನಾವು ನಮ್ಮ ಸ್ವಯಂ ಪರಿಶೀಲನೆಯನ್ನು ಮಾಡ್ಕೊಳ್ತಾ ಹೋಗಬೇಕು. ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ತಾ ಹೋದರೆ ನಮ್ಮಲ್ಲಿರ್ತಕ್ಕಂತಹ ಆ ಕಲ್ಮಶಗಳನ್ನು ನಾವು ತೆಗಿತಾ ಬಂದರೆ, ಒಂದೊಂದೇ ತೆಗಿತಾ ಬರ್ತಾ ಇದ್ದರೆ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳಿರ್ಬೋದು ಅಥವಾ ಕೆಟ್ಟ ಆಲೋಚನೆಗಳಿರ್ಬೋದು, ದುರ್ಬುದ್ಧಿಗಳಿರ್ಬೋದು, ಇವೆಲ್ಲವನ್ನು ನಾವು ತೆಗೆದುಹಾಕ್ತಾ ಬಂದಾಗ ಅಂತಹ ಒಬ್ಬ ನಿಜವಾದ ಸಾಧಕ ಹೇಗಿರ್ತಾನೆ ಅಥವಾ ಹೇಗಿರಬೇಕು ಅನ್ನುವಂತಹ ವಿಚಾರವನ್ನು ಮತ್ತೆ ಒಂದು ಕೀರ್ತನೆಯಲ್ಲಿ ಏನು ಹೇಳ್ತಾರೆ ನೋಡೋಣ. ಇದು ಪುರಂದರದಾಸರ ಕೃತಿಯೇ. ಅಂತಹ ಒಳಗಡೆ ಅಂತರ್ಮುಖವಾಗಿ ತಿರುಗಿರ್ತಕ್ಕಂತಹವರು ಹೇಗಿರಬೇಕು ಅಥವಾ ಈ ಆಧ್ಯಾತ್ಮ ಮಾರ್ಗದಲ್ಲಿ ಹೆಚ್ಚು ಹೆಚ್ಚು ಸಾಧಿಸ್ತಾ ಆತ್ಮವಿಕಾಸದ ದಾರಿಯಲ್ಲಿ ನಡೆಯಬೇಕು ಅಂತಕ್ಕಂಥವ್ರು ಹೇಗಿರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಆ ಒಂದು ಕೀರ್ತನೆಯನ್ನು ನಾನು ಹಾಡ್ತೇನೆ. ಅರ್ಥದ ಕಡೆ ಮತ್ತೊಮ್ಮೆ ಗಮನ ಕೊಡ್ತಾ ಹೋಗೋಣ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಕಲ್ಲಾಗಿರಬೇಕು ಕಠಿಣ ಭವ ತೆರೆಯೊಳಗೆ, ಬಿಲ್ಲಾಗಿರಬೇಕು ಬಲ್ಲವರ ಒಳಗೆ. ಕಲ್ಲಾಗಿರಬೇಕು ಕಠಿಣ ಭವ ತೆರೆಯೊಳಗೆ, ಬಿಲ್ಲಾಗಿರಬೇಕು ಬಲ್ಲವರ ಒಳಗೆ. ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು, ನಿಶಿಹಗಲು ಶ್ರೀಹರಿಯ ನೆನೆಯಬೇಕು. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು, ನಿಶಿಹಗಲು ಶ್ರೀಹರಿಯ ನೆನೆಯಬೇಕು. ವಸುಧೀಶನಾದ ಶ್ರೀ ಪುರಂದರ ವಿಠಲನ, ವಸುಧೀಶನಾದ ಶ್ರೀ ಪುರಂದರ ವಿಠಲನ, ಹಸನಾದ ದಾಸರನು ಸೇವಿಸಲು ಬೇಕು, ಹಸನಾದ ದಾಸರನು ಸೇವಿಸಲು ಬೇಕು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖ
ಇದು ಭಾಗ್ಯ ಇದು ಭಾಗ್ಯವಯ್ಯ. ನಿಜವಾದ ಆಧ್ಯಾತ್ಮ ಸಾಧಕನ ಜೀವನ ಹೇಗಿರಬೇಕು, ಹೇಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಹಾಗಿದ್ದಾಗ ನಡೆ ನುಡಿಯಲ್ಲಿ ಸಾಮರಸ್ಯತೆ ಅಂತಕ್ಕಂಥದ್ದು ಇದ್ದಾಗ ಆ ನಡೆ ನುಡಿ ಆಲೋಚನೆಗಳಿಂದ ಯಾವಾಗಲೂ ಕೂಡ ನಿರ್ದೇಶಿಸಲ್ಪಟ್ಟಿರುತ್ತೆ ಅಲ್ವಾ. ನಮ್ಮ ನಡೆಯಾಗಲಿ ನಮ್ಮ ನುಡಿಯಾಗಲಿ ಮೊದಲು ನಾವು ಕಾರ್ಯ ಮಾಡೋದಕ್ಕೆ ಮುಂಚೆ ಪ್ರೇರಣೆ ಎಲ್ಲಿಂದ ಬರುತ್ತೆ? ಮನಸ್ಸಿನಿಂದ ಬರ್ತಕ್ಕಂಥದ್ದು. ಆ ಮನಸ್ಸಿನಲ್ಲಿ ಆಲೋಚನೆಗಳು ಪರಿಶುದ್ಧವಾಗಿದ್ದರೆ, ನಾವು ಹಿಂದಿನ ಒಂದು ಕೀರ್ತನೆಯಲ್ಲಿ ತಿಳ್ಕೊಂಡ ಹಾಗೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಆಚರಣೆಗಳು, ಸಂಪ್ರದಾಯಗಳು, ವ್ರತಗಳು ಯಾವುದೇ ಇರಲಿ, ಹೇಗೆ ಮಾಡ್ತೀವಿ, ಭಗವಂತನ ಆರಾಧನೆಯನ್ನು ಹೇಗೆ ಮಾಡ್ತೀವಿ, ಪರಿಪೂರ್ಣವಾಗಿ ನಮ್ಮನ್ನು ನಾವು ಆತನಲ್ಲಿ ಅರ್ಪಣೆ ಮಾಡಿಕೊಂಡು ಸಂತೋಷದಿಂದ ಆನಂದದಿಂದ ಮಾಡ್ತೀವಿ. ಅಲ್ಲಿ ಯಾವುದು ಬೇಡಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಆ ಪದ್ಮನಾಭನ ಪಾದ ಭಜನೆ ಮಾಡ್ತಾ ಇದ್ದರೆ ಅಂತಹ ಸುಖ ಇನ್ನೆಲ್ಲಪ್ಪ ಸಿಗುತ್ತೆ ನಿನಗೆ. ಏಕೆಂದರೆ ಮನಸಾತೀತ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ಯಾವಾಗ ನಾವು ಪರಮಾತ್ಮನಲ್ಲೇ ಪೂರ್ಣವಾಗಿ ಅನುರಕ್ತರಾಗಿ ಭಜನೆಯನ್ನು ಗಾಯನವನ್ನು ಮಾಡ್ತಾ ಇರ್ತೇವೋ ಆಗ ಈ ಮನಸ್ಸಿನಿಂದ ಆಚೆ ಹೋಗಿರ್ತೇವೆ. ಮನಸ್ಸು ಕೆಲಸ ಮಾಡ್ತಾ ಇರಲ್ಲ. ಅಲ್ಲಿ ನಾವು ಯಾವುದೋ ಒಂದು ಉನ್ನತವಾದಂತಹ ಒಂದು ಪ್ರಜ್ಞಾಸ್ಥಿತಿಯಲ್ಲಿ ಇರ್ತೇವೆ. ಅಲ್ಲಿ ಸಿಗತಕ್ಕಂಥ ಆನಂದ ನಿನಗೆ ಇನ್ನೇನರಿಂದನೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲೂ ನಮಗೆ ಆಲೋಚನೆಗಳು ಬರ್ತಾ ಇದೆ ಅಂದರೆ ನಮ್ಮ ಮನಸ್ಸನ್ನು ನಾವು ಶುದ್ಧಿ ಮಾಡಿಕೊಂಡಿಲ್ಲ ಅಂತ ಅರ್ಥ ಅಲ್ವಾ. ಅಥವಾ ನಮ್ಮ ಸ್ವಂತ ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ ಅಂದರೆ ನಮಗೆ ಸರಿಯಾದಂತಹ ತಿಳುವಳಿಕೆ ಅಂತಕ್ಕಂಥದ್ದು ಇಲ್ಲ. ಹೀಗೆ ನಿಜವಾದ ಒಂದು ಪರಿಶೀಲನೆಯನ್ನು ಮಾಡಿ ತನ್ನನ್ನು ತಾನು ಸಾಕಷ್ಟು ಪರಿಶುದ್ಧಗೊಳಿಸ್ಕೊಂಡಿರ್ತಕ್ಕಂತಹ ಒಬ್ಬ ಆಧ್ಯಾತ್ಮ ಜೀವಿ ಹೇಗಿರ್ತಾನೆ ಅಂದರೆ, ಕಲ್ಲಾಗಿ ಇರಬೇಕು ಕಠಿಣ ಭಾವತೆರೆಯೊಳಗೆ. ಈ ಭೂಮಿನೇ ಕರ್ಮಭೂಮಿ ಅಲ್ವಾ. ಇಲ್ಲಿ ಜನ್ಮವನ್ನು ಪಡ್ಕೊಂಡು ನಾವು ಅನುಭವಗಳನ್ನು ಪಡ್ಕೊಂಡೇ ಮುಂದೆ ಹೋಗಬೇಕು. ಕಷ್ಟ ಸುಖ ಅಂತಕ್ಕಂಥದ್ದು ಎಲ್ರಿಗೂ ಇದ್ದಿದ್ದೆ. ಆದರೆ ನಾವೇನು ಮಾಡ್ತೀವಿ, ಎಂಥ ಕಷ್ಟ ಬಂದರೂ ಕೂಡ ಈ ಭವಸಾಗರದಲ್ಲಿ ಎಷ್ಟೇ ತೊಂದರೆಗಳು ಬಂದರೂ ಕೂಡ ನಾವು ವಿಚಲಿತರಾಗದೆ ನಾವು ಧೈರ್ಯವಾಗಿ ಎದುರಿಸ್ತಕ್ಕಂತಹ ಶಕ್ತಿಯನ್ನು ಪಡ್ಕೊಂಡಿರ್ತೇವೆ. ಬಿಲ್ಲಾಗಿ ಇರಬೇಕು ಬಲ್ಲವರ ಒಳಗೆ. ಹೇಗಿರಬೇಕು ನಾವು? ಎಲ್ಲರ ಜೊತೆ ಸಹಕರಿಸ್ಕೊಂಡು ಎಲ್ಲರ ಜೊತೆ ಸಮಬಾಳ್ವೆ ಮಾಡ್ತಕ್ಕಂತಹ ಮನಸ್ಥಿತಿ ನಮಗಿರಬೇಕು. ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಕ್ಕಂಥ ಸ್ಥಿತಿ ಇರಬೇಕು. ಬೇರೆಯವ್ರ ಜೊತೆ ಕಿತ್ತಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಅವಾಗ ಮನಃಶಾಂತಿ ಇರುತ್ತಾ? ಇಲ್ಲ. ಅದಕ್ಕೆ ಹೇಳ್ತಾರೆ ಬಿಲ್ಲಾಗಿರಬೇಕು. ನಾವು ಬಾಗಿರಬೇಕು. ಅಷ್ಟು ನಾವು ಮೃದುತ್ವವನ್ನು ಹೊಂದಿರಬೇಕು. ಎಲ್ಲರ ಜೊತೆ ಚೆನ್ನಾಗಿ ನಾವು ಬೆರೀತಕ್ಕಂತಹ ಮನಸ್ಥಿತಿ ಇರಬೇಕು. ಆಗ ಮಾತ್ರ ನಾವು ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ಪರಮಾತ್ಮ ಮೆಚ್ಚುತ್ತಾನೆ. ಇಲ್ಲಾಂದರೆ ಮೆಚ್ಚೋದಿಲ್ಲ. ನಾವು ಬರೀ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ನಮ್ಮನ್ನು ಶುದ್ಧೀಕರಿಸ್ಕೊಳ್ಳೋದಲ್ಲೇ ಬೇರೆಯವ್ರ ಜೊತೆ ನಾವು ಹೊಂದಾಣಿಕೆಯನ್ನು ಇಟ್ಕೊಂಡು ಎಲ್ಲರ ಜೊತೆ ಸಹಕಾರದಿಂದ ಬದುಕದಲ್ಲೇ ಇದ್ದರೆ ಅಂತಹ ಕ್ರಿಯೆಗಳಿಗೆ ಯಾವುದೂ ಒಂದು ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಹೆಂಗಿರಬೇಕು? ಬಂಧು ಬಾಂಧವರು ನಮ್ಮನ್ನು ನಾವು ಮಾತಾಡ್ಸಿದ್ರೆ ಅಥವಾ ನಮ್ಮನ್ನು ನೆನೆಸ್ಕೊಂಡ್ರೆ ಅವ್ರಿಗೆ ಬೆಲ್ಲ ತಿಂದಷ್ಟು ಸಂತೋಷ ಆಗಬೇಕು, ಅಷ್ಟು ಖುಷಿ ಆಗಬೇಕು. ಆ ರೀತಿ ನಮ್ಮ ಬಾಳ್ವೆ ಇರಬೇಕು ಅಲ್ವಾ. ನಾವು ಯಾವಾಗ ಎಲ್ಲರ ಜೊತೆ ಹೊಂದ್ಕೊಂಡು ಬಾಳ್ತೀವೋ ಆವಾಗ ಆ ರೀತಿ ಇರೋದಕ್ಕೆ ಸಾಧ್ಯ. ಮುಂದುವರೆದು ಹೇಳ್ತಾರೆ, ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು. ವಿಷಯ ಭೋಗ ಅಂದರೆ ಪ್ರಪಂಚದಲ್ಲಿರ್ತಕ್ಕಂತಹ ಆ ಶಾಶ್ವತ ತಾತ್ಕಾಲಿಕ ವಸ್ತು ವಿಷಯಗಳ ಕಡೆ ಆಕರ್ಷಣೆ ಇರ್ತಕ್ಕಂಥದ್ದು. ಅದರಿಂದ ನಾವು ವಿಮುಖರಾದರೆ ಮಾತ್ರ ನಮ್ಮ ಒಳಗಡೆ ನಾವು ತಿರುಗಿ ನಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯತನವನ್ನು ಅಭಿವ್ಯಕ್ತಗೊಳಿಸೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು. ಆ ರೀತಿಯ ತೃಣ ಮಾತ್ರ ನಮಗೆ ಸುಖ ಸಂತೋಷ ಕೊಡ್ತಕ್ಕಂತಹ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ನಾವು ದೂರ ಇರಬೇಕು ಅಂತ ಹೇಳ್ತಾರೆ. ಸದಾ ನಾವು ಆ ಶ್ರೀಹರಿಯನ್ನು ನೆನೀತಾ ಇರಬೇಕು. ನೋಡಿ, ನಾವು ಯಾವುದಾದ್ರೂ ಒಂದು ಒಳ್ಳೆ ಪರಮಾತ್ಮನನ್ನು ಧ್ಯಾನಿಸೋದಿರ್ಬೋದು ಅಥವಾ ಒಳ್ಳೆಯ ಒಂದು ಚಿಂತನೆಯನ್ನು ಮಾಡೋದಿರ್ಬೋದು, ಆಗ ಸಿಗ್ತಕ್ಕಂತಹ ಆನಂದ, ಆಗ ಸಿಗ್ತಕ್ಕಂತಹ ಸಂತೋಷ ನಮಗೆ ಬೇರೆ ಸಮಯದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಹಾಗಿದ್ದಾಗ ಮಾತ್ರ ನಾವು ನಿಜವಾದ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇದ್ದೇವೆ ಅಥವಾ ನಾವು ಆ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ವಿಚಾರವನ್ನು ನಮಗೆ ಇಲ್ಲಿ ಪುರಂದರದಾಸರು ಹೇಳ್ತಾ ಹೋಗ್ತಾರೆ. ಒಂದಕ್ಕಿಂತ ಒಂದು ಹೆಚ್ಚು ಅರ್ಥವನ್ನು ಕೊಡ್ತಕ್ಕಂತಹ ಅವರ ಕೀರ್ತನೆಗಳು. ವಚನಕಾರರು ಅಷ್ಟೇ, ಒಬ್ಬರು ವಚನಕಾರರು ಇನ್ನೊಬ್ಬರು ವಚನಕಾರರು ಕೊಡ್ತಕ್ಕಂಥ ಸಂದೇಶ, ಅದರಲ್ಲಿರ್ತಕ್ಕಂಥ ಅರ್ಥ ನಾವು ಥಿಯಾಸಫಿ ಬೆಳಕಿನಲ್ಲಿ ಸುಮ್ಮನೆ ಜನಸಾಮಾನ್ಯರಾಗಿ ಅದನ್ನು ಓದಕ್ಕೆ ಹೋದರೆ ಆಳ ಅರ್ಥದಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಈ ಆಧ್ಯಾತ್ಮದ ಒಂದು ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ನಮಗಿರೋದ್ರಿಂದ ಥಿಯಾಸಫಿ ನಮಗೆ ಬಹಳ ಸವಿಸ್ತಾರವಾಗಿ ಬಹಳ
ವಿವರಣಾತ್ಮಕವಾಗಿ ನಮ್ಮ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇರೋದ್ರಿಂದ ನಮ್ಮ ಜೀವನದ ಉದ್ದೇಶ ಏನು ಅಂತ ಸರಿಯಾಗಿ ತಿಳಿಸ್ಕೊಡ್ತಾ ಇರೋದನ್ನು ನಾವು ಸರಿಯಾಗಿ ಗ್ರಹಿಸಿದ್ದೆ ಆದರೆ ನಾವು ಎಲ್ಲೆಲ್ಲಿ ಏನೇನು ಸಂದೇಶ ಸಿಗುತ್ತೋ ಅಲ್ಲಿರ್ತಕ್ಕಂಥ ಆಳ ಅರ್ಥವನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಹಾಗಾದರೆ ನಾವು ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋದು ಹೇಗೆ? ಮನಃಶುದ್ಧಿ ಭಾಳ ಮುಖ್ಯ ಅಂತ ಹೇಳಿದ್ರು. ನಾವು ಸ್ವಯಂ ಪರಿವರ್ತನೆಯನ್ನು ಮಾಡ್ಕೊಳ್ಬೇಕು ಅಂದರು, ಸ್ವಯಂ ಪರಿಶೀಲನೆಯನ್ನು ಮಾಡ್ಕೊಳ್ಬೇಕು ಅಂದರೆ ಹೇಗೆ ಅನ್ನುವಂಥ ವಿಚಾರವನ್ನು ನಮಗೆ ಅಲ್ಲಮ ಪ್ರಭುಗಳು ಅವರ ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ಲಮ ಪ್ರಭುಗಳು ಅವರ ವಚನಗಳಿದೆಯಲ್ಲ, ಬಹಳ ಆಳ ಅರ್ಥದಲ್ಲಿ ಇರ್ತಕ್ಕಂತಹ ವಚನಗಳು. ಆ ವಚನಗಳ ಅಂತರಾರ್ಥಕ್ಕೆ ನಾವು ಹೋಗ್ಬಿಟ್ರೆ ನಾವು ಬೇರೆ ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ಅದರಲ್ಲಿ ಅಷ್ಟು ಆಳದಲ್ಲಿ ನಮಗೆ ಸತ್ಯ ಸಂದೇಶವನ್ನು ತಿಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ನಾವು ಹೇಗಿರಬೇಕು ಸಂಸಾರದಲ್ಲಿ? ನಮಗೆ ದೇಹ ಇದೆ, ಮನಸ್ಸಿದೆ, ರಾಗಭಾವಗಳಿದೆ. ಅವುಗಳನ್ನು ಹೇಗೆ ನಾವು ಹತೋಟಿಯಲ್ಲಿ ತಂದುಕೊಳ್ತಕ್ಕಂಥದ್ದು, ಹೇಗೆ ನಾವು ನಮ್ಮ ಜೀವನವನ್ನು ಪರಿಶುದ್ಧ ಮಾಡ್ಕೊಳ್ತಕ್ಕಂಥದ್ದು ಅನ್ನೋ ವಿಚಾರವಾಗಿ ಅಲ್ಲಮ ಪ್ರಭುಗಳ ಒಂದು ವಚನದ ಕಡೆ ಗಮನ ಕೊಡೋಣ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಂತ ಹೇಳ್ತಾರೆ. ಕೇಳೋಣ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ, ಭ್ರಾಂತಿಯ ಬೇರ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ಸುಷುಮ್ನಾಳದಿಂದ ಉದಕವ ತಿದ್ದಿ, ಉದಕವ ತಿದ್ದಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಬಸವಗಳೈವರು ಹಸಗೆಡಿಸಿಹರೆಂದು ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ, ಬಸವಗಳೈವರು ಹಸಗೆಡಿಸಿಹರೆಂದು ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ, ಆವಾಗಳು ಈ ತೋಟದಲ್ಲಿ ಜಾಗರವಿತ್ತು ಸಸಿಯ ಸಲಹಿದೆನು, ಜಾಗರವಿತ್ತು ಸಸಿಯ ಸಲಹಿದೆನು, ಕಾಣಗುಹೇಶ್ವರ ಕಾಣಗುಹೇಶ್ವರ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಬಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ, ಭ್ರಾಂತಿಯ ಬೇರ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಹುದುಗಿರ್ತಕ್ಕಂತಹ ಆ ವಸ್ತು ವಿಷಯಗಳ ವಾಸನೆಯ ಬೇರುಗಳನ್ನು ಅದರ ಸಮೇತ ತೆಗೆದು ಹಾಕದೇ ಇದ್ದರೆ ನಾವು ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಈ ಒಂದು ಮಾನವ ವಿಕಾಸದ ಪ್ರಕ್ರಿಯೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ತನುವ ತೋಂಟವ ಮಾಡಿ ಅಂದರೆ ಈ ದೇಹವನ್ನೇ ಒಂದು ತೋಟ ಅಂತ ಅಂದ್ಕೊಳ್ತಾ ಮನವ ಗುದ್ದಲಿ ಮಾಡಿ. ಮನ ಅಂದರೆ ಇಲ್ಲಿ ಕೆಳಮನಸ್ಸಲ್ಲ, ನಾನು ಹೇಳಿದ್ನಲ್ಲ ಮನಸ್ಸಾಕ್ಷಿ, ಮನಸ್ಸಿನಿಂದ ಕೆಳಮನಸ್ಸಿನಿಂದ ಆಚೆ ಇರ್ತಕ್ಕಂಥ ಶುದ್ಧ ಮನಸ್ಸಿನ ಪ್ರಜ್ಞೆ.
ಅದನ್ನು ನಾವು ಗುದ್ದಲಿಯಾಗಿ ಮಾಡಿಕೊಂಡು ನಮ್ಮ ಕೆಳಮನಸ್ಸಿನಲ್ಲಿ ಬೇರೆ ಬಿಟ್ಟಿರ್ತಕ್ಕಂಥ ವಾಸನೆಗಳನ್ನೆಲ್ಲ ಕಿತ್ತು ಹಾಕ್ತಾ ಹೋದರೆ ಅಲ್ಲಿ ನಿಜವಾದಂತಹ ಯಾವಾಗ ನಾವು ಶುದ್ಧೀಕರಣ ಕಾರ್ಯದಲ್ಲಿ ತೊಡಗಿಕೊಳ್ತೀವೋ ನಮ್ಮ ಮನಸ್ಸು ಕೆಳಮನಸ್ಸು ಮತ್ತು ದೇಹದಲ್ಲಿ ಇರ್ತಕ್ಕಂತಹ ಅಶುದ್ಧತೆಯನ್ನು ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತೀವೋ, ಹೇಗೆ ಒಬ್ಬ ರೈತ ಭೂಮಿಯನ್ನು ಉಳ್ತಾನೋ, ಗುದ್ದಲಿಯಿಂದ ಎಲ್ಲ ಕಳೆಯನ್ನು ತೆಗೆದು ಹಾಕ್ತಾನೋ, ಆ ರೀತಿ ನಮ್ಮಲ್ಲಿರ್ತಕ್ಕಂಥ ಕಶ್ಮಲಗಳನ್ನೆಲ್ಲ ನಾವು ತೆಗೆದು ಹಾಕ್ತಾ ಒಳಗಡೆ ನಮ್ಮಲ್ಲಿರ್ತಕ್ಕಂಥ ಆತ್ಮ ಚೈತನ್ಯ ಇದೆಯಲ್ಲ ಅದು ಬೆಳೆಯೋದಕ್ಕೆ ಅವಕಾಶ ಕೊಟ್ಟರೆ, ಅದು ವಿಕಾಸವಾಗೋದಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೆ ಆದರೆ ನಾವು ಈ ಒಂದು ವಿಕಾಸ ಪ್ರಕ್ರಿಯೆಯಲ್ಲಿ ಮುಂದುವರಿತಾ ಹೋಗ್ಬೋದು. ನಮ್ಮ ಗಮ್ಯ ಏನೋ ಅದನ್ನು ಸೇರೋದಕ್ಕೆ ಸಾಧ್ಯ. ನಮಗಿರ್ತಕ್ಕಂತಹ ಇಂದ್ರಿಯಗಳು ಬಸವಗಳು ಅಂತ ಹೇಳ್ತಾರೆ. ಅಂಥ ಒಂದು ತೋಟವನ್ನು ನಾವು ಚೆನ್ನಾಗಿ ಉಳುಮೆ ಮಾಡಿ ಅಲ್ಲಿ ಸಸಿಯನ್ನು ಬೀಜವನ್ನು ಹಾಕಿ ಅದಕ್ಕೆ ಪೋಷಣೆ ಮಾಡ್ತಾ ಹೋದಾಗ ಅದು ಚೆನ್ನಾಗಿ ಸಸಿಯಾಗಿ ಮರವಾಗಿ ಫಲ ಕೊಡಬೇಕು ಅಂದರೆ ಹೇಗೆ? ಅಲ್ಲಿ ಯಾವ ಒಂದು ಹಸುಗಳಾಗಲಿ ಎಮ್ಮೆಗಳಾಗಲಿ ಎತ್ತುಗಳಾಗಲಿ ಬಂದು ಬೇಲಿಯಿಂದ ಹೊರಗಡೆ ಬಂದು ಅಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಹಾಳು ಮಾಡಬಾರ್ದು. ಅಂದರೆ ಇಲ್ಲಿ ಬಸವಗಳು ಯಾವುದು? ಮನುಷ್ಯನಿಗೆ ಇರತಕ್ಕಂಥ ಬಸವಗಳು ಒಳಗಡೆ ಇರತಕ್ಕಂಥ ಆತ್ಮ ಚೈತನ್ಯವನ್ನು ಬೆಳಗದಲ್ಲೇ ಇರುವ ಹಾಗೆ, ಅದು ಕಾಣಿಸ್ತಲೇ ಇರೋ ಹಾಗೆ ಮಾಡ್ತಕ್ಕಂತಹ ಬಸವಗಳು ಯಾವುದು? 5 ಇಂದ್ರಿಯಗಳು. ಅವು ಯಾವಾಗಲೂ ನಮ್ಮನ್ನು ಹೊರಗಡೆ ಎಳಿತಾ ಇರ್ತವೆ. ಕಣ್ಣು, ಮೂಗು, ಕಿವಿ ಅಲ್ವಾ, ನಾಲಿಗೆ, ಸ್ಪರ್ಶ. ಹೊರಗಡೆ ಬಾಹ್ಯದ ಸುಖಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಅವು ನಮ್ಮನ್ನು ಹೊರಗಡೆಗೆ ಆಕರ್ಷಣೆಯನ್ನು ಕೊಡ್ತಾ ಇರ್ತವೆ. ಅವುಗಳಿಗೆ ನಾವು ಬೇಲಿಯನ್ನು ಹಾಕಬೇಕು. ಆ ಇಂದ್ರಿಯಗಳಿಗೆ ನಾವು ಬೇಲಿಯನ್ನು ಹಾಕ್ತಾ ನಮ್ಮ ಒಳಗಡೆ ಇರತಕ್ಕಂತಹ ಪರಮಾತ್ಮನ ಒಂದು ಬೀಜ ರೂಪದಲ್ಲಿರ್ತಕ್ಕಂತಹ ಚೈತನ್ಯ ಶಕ್ತಿ ಚೆನ್ನಾಗಿ ಬೆಳಗುವ ಹಾಗೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು. ನಮ್ಮ ಅರಿಷಡ್ ವರ್ಗಗಳನ್ನು ನಾವು ತೆಗೆದು ಹಾಕಬೇಕು. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಯೋಚನೆಗಳನ್ನು ಬಿಡಬೇಕು. ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ನೈತಿಕ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇನ್ನೊಬ್ಬರಿಗೆ ಸಹಾಯಕರವಾಗಿ ಬದುಕಬೇಕು. ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು. ನಮಗೊಂದು ಸ್ವಲ್ಪ ಸಮಯ ಸಿಕ್ಕರೆ ನಾವೇನು ಮಾಡ್ತೀವಿ? ಯಾರಿಗೊಬ್ರು ಫೋನ್ ಮಾಡ್ತೀವಿ. ಆವಾಗ ಮಾತಾಡ್ತಕ್ಕಂಥದ್ದು ಏನು ಮಾತು? ಯಾವುದೂ ಪ್ರಯೋಜನ ಇಲ್ಲ. ಪ್ರಯೋಜನ ಇದ್ದಲೇ ಇರ್ತಕ್ಕಂಥ ಮಾತಾಡ್ತಿರ್ತೀವಿ. ಇಲ್ಲ ಟಿ ವಿ ಆನ್ ಮಾಡ್ತೀವಿ, ಅಲ್ಲಿ ಯಾವುದೋ ಒಂದು ಸೀರಿಯಲ್ ನೋಡ್ತೀವಿ, ಇನ್ನೇನೋ ನೋಡ್ತೀವಿ, ಅಥವಾ ಯಾವುದೋ ಮನಸ್ಸನ್ನು ಕಲಕತಕ್ಕಂತಹ ವಿಚಾರಗಳೇ ಪದೇ ಪದೇ ಮತ್ತೆ ಹಾಕೊಂಡು ನೋಡ್ತಾ ಇರ್ತೀವಿ. ಏನೂ ಪ್ರಯೋಜನ ಇಲ್ಲ. ನಾವು ಮನಸ್ಸನ್ನು ಇನ್ನು ಹಾಳು ಮಾಡ್ಕೊಳ್ತಾ ಇರ್ತೇವೆ. ಅದಕ್ಕೆ ನಾವು ಯಾವ ರೀತಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಅವರು ಹೇಳ್ತಾರೆ. ಎಲ್ಲ ನಾವೇನು ಮಾಡ್ತೀವಿ, ಈ ಕಡೆ ತಿರುಗಿದ್ದೀವಿ. ನಾವು ಪೂರ್ತಿ ಬಾಹ್ಯದಲ್ಲೇನಿಲ್ಲ, ಈ ಕಡೆ ತಿರುಗಿದ್ದೇವೆ. ಉಪನ್ಯಾಸಗಳನ್ನು ಕೇಳ್ತೇವೆ, ಸತ್ಸಂಗಗಳಲ್ಲಿ ಭಾಗವಹಿಸ್ತೇವೆ. ಎಷ್ಟೋ ಮಟ್ಟಿಗೆ ನಾವು ಅರ್ಥೈಸ್ಕೊಂಡಿದ್ದೇವೆ. ಏನು ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥ ಸ್ಥಿತಿನಲ್ಲಂತೂ ಇಲ್ಲ. ಏಕೆಂದರೆ ಎಷ್ಟೋ ವರ್ಷಗಳಿಂದ ಸದಸ್ಯರಾಗಿದ್ದೇವೆ, ಈ ಕಡೆ ಬರ್ತಿದ್ದೇವೆ, ಎಲ್ಲ ವಿಚಾರಗಳನ್ನು ಕೇಳಿಸ್ಕೊಳ್ತಾ ಇದ್ದೇವೆ. ಆದರೆ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳದೆ ಇದ್ದರೆ ಏನು ಪ್ರಯೋಜನ ಇಲ್ಲ ಅನ್ನುವಂಥ ವಿಚಾರಕ್ಕೆ ಇಲ್ಲಿ ದೇವಿಯವರು ಒಂದು ಬಹಳ ಸೊಗಸಾಗಿರ್ತಕ್ಕಂಥ ವಚನವನ್ನು ನಮಗೆ ಕೊಡ್ತಾರೆ. ಅಲ್ಲಿ ಸಂದೇಶವನ್ನು ನೀಡ್ತಾರೆ. ಏನು ಸಂದೇಶ ಕೊಡ್ತಾರೆ? ನಮ್ಮ ಪರಿಸ್ಥಿತಿ ಏನು ಅಂತ ಅವರು ಹೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಉತ್ತಮವಾದಂತಹ ವ್ಯಕ್ತಿಯನ್ನು ನೋಡೋದು ಎಷ್ಟು ಕಷ್ಟ ಅನ್ನುವ ದೃಷ್ಟಿಯಲ್ಲಿ ಅವರು ಒಂದು ಹೇಳ್ತಾರೆ. ಅದು ಏನು ಹೇಳ್ತಾರೆ ಅಂತ ಈ ವಚನದಲ್ಲಿ ಕೇಳೋಣ. ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನೋ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನೋ, ಒಳಗಣ ವಿಷದ ಬಾಯಕ್ಕೆ ಬಿಡದನಕ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನೋ, ಒಳಗಣ ವಿಷದ ಬಾಯಕ್ಕೆ ಬಿಡದನಕ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನೋ, ಆಡಿದೊಡೇನೋ ಹಾಡಿದೊಡೇನೋ, ಆಡಿದೊಡೇನೋ ಹಾಡಿದೊಡೇನೋ, ತನ್ನಲ್ಲುಳ್ಳವ ಗುಣವ ಬಿಡದನಕ, ತನ್ನಲ್ಲುಳ್ಳವ ಗುಣವ ಬಿಡದನಕ, ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನೋ.
ನರಿದು ಹೊರಗೆ ಮರೆದವರ ನೀಯನಗೆ ತೋರ ಚನ್ನ ಮಲ್ಲಿಕಾರ್ಜುನ ನೀಯನಗೆ ತೋರ ಚನ್ನ ಮಲ್ಲಿಕಾರ್ಜುನ ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು ಒಳಗಳ ವಿಷಾದ ಬಾಯಕ್ಕೆ ಬಿಡದನ್ನಕ್ಕ. ಭಾಳ ಚೆನ್ನಾಗಿ ಇಲ್ಲಿ ಅಕ್ಕಮಹಾದೇವಿಯವರು ನಮ್ಮ ಪರಿಸ್ಥಿತಿ ಏನು ಅಂತ ನಮ್ಮನ್ನೇ ನಾವೇ ಬೇರೆಯವ್ರನ್ನ ದೂಷಿಸೋದಲ್ಲ, ನಮ್ಮನ್ನು ನಾವೇ ಗಮನಿಸ್ಕೊಳ್ಳೋ ಅಂಥ ಒಂದು ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ. ಎಲ್ಲ ಕೇಳ್ತೇವೆ, ತಲೆ ಆಡಿಸ್ತೇವೆ, ಸರಿ ಅಂತ ಅಂತೀವಿ ಅಲ್ವಾ? ಹೇಗೆ ಆ ಸರ್ಪ ತಲೆ ದೂಗುತ್ತೋ ಪುಂಗಿ ನಾದಕ್ಕೆ ಹಾಗೆ ಎಲ್ಲವೂ ಸರಿ ಸರಿ ಅಂತೇವೆ, ಎಲ್ಲ ಕರೆಕ್ಟ್ ಅಂತೀವಿ. ಆದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಅವಗುಣಗಳನ್ನು ಮಾತ್ರ ನಾವು ಬಿಡೋದಕ್ಕೆ ತಯಾರಾಗಲ್ಲ. ನಮ್ಮ ಸ್ವಭಾವವನ್ನು ನಾವು ಸರಿಪಡಿಸ್ಕೊಳ್ಳೋದನ್ನು ಮಾತ್ರ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ನಮ್ಮ ಪರಿಸ್ಥಿತಿಯನ್ನು ನಾವು ಅವಲೋಕಿಸ್ಕೊಳ್ಬೇಕು. ನಾವು ಹೇಗೆ ಇದ್ದೀವಿ ಅನ್ನೋದನ್ನು ಅರಿತಾ ನಾವು ಹೇಗೆ ಆಗಬೇಕು ಅನ್ನೋದ್ರ ಕಡೆ ಗಮನವನ್ನು ಮಾಡ್ತಾ ಹೋಗಬೇಕು. ಅದೇ ಭಾಳ ಮುಖ್ಯ. ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಅದಕ್ಕೆ ಅಂಟ್ಕೊಳ್ಳದಲ್ಲೇ ಇರಬೇಕು. ಆಧ್ಯಾತ್ಮ ಸಾಧಕನಾದವನು ಮುಂದುವರಿತಾ ತನ್ನನ್ನು ತ್ರಿಕರಣಗಳಲ್ಲಿ ಈ 3 ದೇಹಗಳಲ್ಲಿ ಪರಿಶುದ್ಧತೆಯನ್ನು ಮಾಡ್ಕೊಳ್ತಾ ಬರೀ ಕೇಳೋದಲ್ಲ, ಅದನ್ನು ಅನುಷ್ಠಾನಕ್ಕೆ ತರೋದೇ ಭಾಳ ಮುಖ್ಯ. ಥಿಯಾಸಫಿ ಹೇಳೋದು ಅದನ್ನೇ. ಥಿಯಾಸಫಿ ಜ್ಞಾನ ಮಾರ್ಗ ಹೌದು, ಆದರೆ ಇಲ್ಲಿ ಅನುಷ್ಠಾನಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ನಾವು ಏನು ಜ್ಞಾನವನ್ನು ಸಂಪಾದನೆ ಮಾಡ್ತೀವೋ, ನಾವು ಯಾವ ಒಂದು ಜ್ಞಾನದ ಬೆಳಕನ್ನು ಇಲ್ಲಿ ಪಡ್ಕೊಳ್ತೀವೋ ಅದನ್ನು ನಾವು ನಮ್ಮ ಅನುಷ್ಠಾನಕ್ಕೆ ತರದೇ ಇದ್ದರೆ ಯಾವ ಪ್ರಯೋಜನವೂ ಇಲ್ಲ. ಹಾಗೆ ನಾವು ಅನುಷ್ಠಾನಪರರಾಗಬೇಕು. ಆಗ ಮಾತ್ರ ನಾವು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದಕ್ಕೇ ನೋಡಿ, ಹಾಡಿದರೇನು ಹಾಡಿದರೇನು ನಾವು ಕೇಳ್ತೀವಿ, ಚೆನ್ನಾಗಿದೆ ಅಂತೀವಿ, ಭಾಷಣನೂ ಮಾಡ್ತೀವಿ, ತಿಳ್ಕೊಂಡಿದ್ದನ್ನ ಇನ್ನೊಂದು ಸರಿ ಮತ್ತೆ ಹೇಳ್ತೀವಿ ಇನ್ನೊಬ್ರಿಗೂ. ಆದರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಅರಿಷಡ್ವರ್ಗಗಳನ್ನು, ಆ ವಿಷಯ ಭೋಗ ಒಂದು ಆಕರ್ಷಣೆಯನ್ನು ಪೂರ್ತಿಯಾಗಿ ಬಿಡೋವರೆಗೂ ಕೂಡ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಅಂತಹವ್ರನ್ನ ಈ ಪ್ರಪಂಚದಲ್ಲಿ ನೋಡೋದು ಭಾಳ ಕಷ್ಟ, ಅಂದರೆ ಬಹಳ ದುರ್ಲಭ ಅನ್ನೋ ಒಂದು ರೀತಿಯಲ್ಲಿ ನಮಗಿಲ್ಲಿ ಅಕ್ಕಮಹಾದೇವಿಯವರು ಚನ್ನಬಸವಣ್ಣನನ್ನು ಆರೈಕೆ ಮಾಡ್ತಾ ಹೇಳುವಂಥದ್ದು. ಹಾಗೆ ಕೊನೆಯಲ್ಲಿ ಒಂದು ವಚನ, ಇದು ಕೊನೆಯದು, ಸಮಯ ಆಯಿತು. ಬಸವಣ್ಣನವರು ಹೇಳ್ತಾರೆ, ನಾವು ಹೇಗಿರಬೇಕು, ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ಹೇಗಿರಬೇಕು, ಸತ್ಕಾರ್ಯಗಳನ್ನು ಮಾಡ್ತಾ ಸಚ್ಚಿಂತನೆಗಳನ್ನು ಮಾಡ್ತಾ ನಾವು ಆ ಸದ್ವಿಚಾರಗಳನ್ನು ಸಚ್ಚಿಂತನೆಗಳನ್ನು ಮಾಡುವಾಗಲೂ ಕೂಡ ನಾವು ಅದಕ್ಕೆ ಅಂಟ್ಕೊಂಡಿರಬಾರ್ದು. ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವ ನಮ್ಮಲ್ಲಿ ಬರಬಾರ್ದು. ಅದು ಇನ್ನೊಂದು ಹಂತ ಮೇಲೇರಿ ನಾವು ಅರ್ಥೈಸ್ಕೊಳ್ಬೇಕಾಗಿರುತ್ತೆ. ಪರಿಶುದ್ಧತೆಯನ್ನು ಮಾಡ್ಕೊಳ್ಳೋದೊಂದು, ಯಾವ ರೀತಿ ನಾವು ನಿರ್ಲಿಪ್ತ ಭಾವದಲ್ಲಿ ನಿಷ್ಕಲ್ಮಶ ಒಂದು ಹೃದಯದಲ್ಲಿ ಜೀವನವನ್ನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದೊಂದು ವಚನದ ಕಡೆ ಗಮನ ಕೊಡ್ತಾ ಈ ಒಂದು ಉಪನ್ಯಾಸವನ್ನು ಮುಗಿಸ್ತೇನೆ. ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತ, ಕೂಡಲ ಸಂಗಮ ದೇವರ ನೆನೆಯುತ್ತ, ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು, ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು. ಎಷ್ಟು ಚೆನ್ನಾಗಿ ಬಸವಣ್ಣನವರು ಇಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾರೆ. ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವ ನಮಗೆ ಇರಬಾರ್ದು. ಎಲ್ಲಿವರೆಗೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಅಹಂಭಾವ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರು ಕೂಡ
ನಾವು ಪರಿಶುದ್ಧರಾಗಿ ಈ ಕಡೆ ತಿರುಗಿ ಎಷ್ಟೋ ಸಾಧನೆಯನ್ನು ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಾನು ಮಾಡಿದೆ ಅಂತ ಇರೋವರೆಗೆ ನಮ್ಮ ಅಭಿವೃದ್ಧಿ ಅನ್ನೋದು ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಮಾಡುವಂತಿರಬೇಕು, ಮಾಡ್ದಂತಿರಬೇಕು. ಮಾಡಬೇಕು, ಹೇಗಿರಬೇಕು? ಎಲೆ ಮರೆಕಾಯಿ ಥರ ಇರಬೇಕು. ನಾವು ಅಂತಹ ಒಂದು ನಿರ್ಲಿಪ್ತ ಜೀವನವನ್ನು ಹೆಸರಿಗೋಸ್ಕರ, ಜನಪ್ರಿಯತೆಗೋಸ್ಕರ, ಯಾವುದೇ ಆಸೆ ಆಕಾಂಕ್ಷೆಗಳಿಗೋಸ್ಕರ ನಾವು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆಯಿಂದ ಯಾವ ಕೆಲಸವನ್ನು ಮಾಡದಲೇ ಇದ್ದರೆ ಮಾತ್ರ ನಾವು ಮಾಡ್ತಕ್ಕಂತಹ ದೇವರ ಆರಾಧನೆ ಇರ್ಬೋದು, ಒಂದು ಆಚರಣೆಗಳಿರ್ಬೋದು, ಅಥವಾ ಒಂದು ಕೆಲಸ ಕಾರ್ಯಗಳೇ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅರ್ಥ ಇರೋದು. ಇಲ್ಲಾಂದರೆ ಯಾವುದೂ ಕೂಡ ಅರ್ಥ ಇಲ್ಲದಲೇ ಇರೋದಾಗತ್ತೆ, ಅರ್ಥವನ್ನು ಕಳ್ಕೊಳ್ಳುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೋದು. ಇಷ್ಟು ಒಂದು ಈ ಉಪನ್ಯಾಸವನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ಬಹಳ ಸಾವಧಾನವಾಗಿ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ